ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ವೀಡಿಯೋಸ್ನಲ್ಲಿ ಡೈಲಿ ರೂಟೀನು ಹಾಗೆ ಕುಕ್ಕಿಂಗು, ಟ್ರಾವೆಲು ಎಲ್ಲ ಥರದ ವೀಡಿಯೋನ ಹಾಕ್ತೀನಿ. ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಪ್ಲೀಸ್ 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 ರಿಕ್ವೆಸ್ಟ್ ಇದು. ಪ್ಲೀಸ್ ನನ್ನ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋನ ಪೂರ್ತಿಯಾಗಿ ನೋಡೋದ್ರಿಂದ ನಾನು ಕೆಲವೊಂದು ಇಂಪಾರ್ಟೆಂಟ್ನ ಮಧ್ಯೆ ಮಧ್ಯೆ ಹೇಳಿರ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವಾಗ ನಾನು ಬೆಳಗ್ಗೆ ಮನೆ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ. ಇವಾಗ ಟೈಮ್ ಬಂದು 5:30. ನಾನು ಇವತ್ತು ಬೇಗ ಎದ್ದಿದ್ದೆ. ಇವತ್ತು ನಮ್ಮದು ಸ್ಪೆಷಲ್ ಡೇ. ಏನು ದಿನ ಅಂತ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಮಾರ್ಚ್ 16ನೇ ತಾರೀಕು ನಮ್ಮ ಮದುವೆಯಾದ ದಿನ. ಹಂಗಾಗಿ ಇವತ್ತು ಬೇಗನೆ ಎದ್ದು ಮನೆ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ. ನಾನು ಹೇಳ್ತೀನಿ ದಿನಾನು ಆಲ್ಮೋಸ್ಟ್ 6 ಗಂಟೆ ಹೀಗೆಲ್ಲ ಹೇಳ್ತೀನಿ. ಇವತ್ತು ಅದಕ್ಕಿಂತ ಒಂದು ಸ್ವಲ್ಪ ಬೇಗ ಎದ್ದಿದ್ದೀನಿ. ಸ್ವಲ್ಪ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಮನೆಯೆಲ್ಲ ಗುಡ್ಸ್ಕೊಂಬಂದಿದ್ದಾಯಿತು. ಇವಾಗ ಒರೆಸ್ಕೊಂಬರ್ತಾಯಿದ್ದೀನಿ. ಏನಪ್ಪ ಅಂದರೆ ಡೈಲಿ ನಾನು ಎದ್ದು ಗುಡಿಸಿ ಒರೆಸಿ ತಿಂಡಿ ಮಾಡಿ ನಿಧಾನಕ್ಕೆ ನಮ್ಮ ಮನೆಯವರು ಅವ್ರ ಕೆಲಸಕ್ಕೆ ಹೋದ್ಮೇಲೆ ನನ್ನ ಉಳಿದಿದ್ದ ಕೆಲಸ ಮಾಡ್ತೀನಿ. ಬಟ್ ಇವತ್ತು ಅವರು ಹೋಗೋದ್ರೊಳಗೆ ಸ್ನಾನ, ಪೂಜೆ ಇದೆಲ್ಲ ಆಗಬೇಕು ಅಂತೇಳಿ ಸ್ವಲ್ಪ ಬೇಗನೆ ಎದ್ದಿದ್ದೆ. ಹೊರಗೆ ಹೋಗೋ ಪ್ಲ್ಯಾನ್ ಆಗಲಿ, ನಾವೇ ಏನು ಪ್ಲ್ಯಾನ್ ಅಂತ ಮಾಡಿಲ್ಲ. ಸೆಲೆಬ್ರೇಷನ್ ಮಾಡೋ ಅಂಥ ಪ್ಲ್ಯಾನ್ ಏನೂ ಮಾಡಿಲ್ಲ. ಸುಮ್ಮನೆ ಹೇಗೆ ಬರುತ್ತೋ ಹಾಗೆ ಹೋಗೋಣ ಅಂತ. ಅದಲ್ಲದೆ ನಾನೇ ಮನೆಗೆ ಕೇಕ್ನ ತಯಾರಿಸ್ತಾ ಇದ್ದೀನಿ. ಅದನ್ನು ನೆಕ್ಸ್ಟ್ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ. ಅಷ್ಟೇ, ಇನ್ನು ಬೇರೆ ಯಾವುದು ಸೆಲೆಬ್ರೇಷನ್ ಅಂತ ಮಾಡ್ತಾ ಇಲ್ಲ ಸ್ನೇಹಿತರೆ. ಯಾಕೆಂದರೆ ಅಷ್ಟೊಂದು ನಮಗೆ ಇಂಟ್ರೆಸ್ಟ್ ಇಲ್ಲ. ನಮ್ಮದು ಫಸ್ಟ್ ಆ್ಯನಿವರ್ಸರಿ ಅಂತ ಇಂಟ್ರೆಸ್ಟ್ ಅಂತ ಏನಲ್ಲ, ಅದೆಲ್ಲ ಅಷ್ಟೊಂದು ಸೆಲೆಬ್ರೇಷನ್ ಮಾಡಬೇಕು ಅಂತ ಅನಿಸಲ್ಲ ನಮಗೆ. ಅಷ್ಟು ಅಂತೂ ಮೀರಿ ಸೆಲೆಬ್ರೇಷನ್ ಅಂದರೆ ದೇವಸ್ಥಾನಕ್ಕೆ ಹೋಗ್ಬರೋದಾಗಿರ್ಬೋದು. ಯಾರಾದರೂ ನನಗೆ ಬಂದರೆ ನಮ್ಮ ಅಕ್ಕ, ಭಾವ, ನಮ್ಮ ನಾದಿನಿಯವರು, ನಮ್ಮ ಅಣ್ಣವರು ಕೇಕ್ ತರ್ತಾರೆ, ಕಟ್ ಮಾಡ್ತಾರೆ. ಅವ್ರು ಯಾರಾದರೂ ಬಂದರೆ ನಾವು ಹೊರಗೆ ಊಟಕ್ಕೆ ಹೋಗ್ತೀವಿ. ಈ ಥರ ಮಾತ್ರ ಪ್ರತಿ ವರ್ಷವೂ ಈ ಥರನೇ ಇರ್ತಿತ್ತು ಸೆಲೆಬ್ರೇಷನ್ ಅಂದರೆ. ಹಾಗೆ ಈ ಬಾರಿ ಏನು ಇಷ್ಟೋದವರೆಗೂ ಪ್ಲ್ಯಾನ್ ಆಗಿಲ್ಲ. ಬಟ್ ನಾನು ಮಾತ್ರ ಬೇಗನೆ ಎದ್ದು ನನ್ನ ಕೆಲಸಗಳನ್ನ ಮಾಡ್ಕೊಳ್ಳೋಣ, ಸ್ವಲ್ಪ ಆರಾಮಾಗಿರೋಣ, ಸ್ವಲ್ಪ ದಿನ ಸ್ಪೆಷಲ್ ಅನ್ಸೋಣ ನಮಗೆ ಮನೆಯಲ್ಲೇನ ಅಂತ ಅಂದ್ಕೊಂಡು ಬೇಗ ಎದ್ದಿದ್ದೆ. ಮನೆಯೆಲ್ಲನೂ ಕೂಡ ಒರೆಸಿ ಗುಡ್ಸ್ಕೊಂಡು ಮಾಡ್ಕೊತ ಬಂದಿದ್ದೀನಿ. ಇನ್ನು ನಮ್ಮ ಮನೆಯವರು ಇನ್ನೂ ಎದ್ದಿಲ್ಲ, ಪಾಪನು ಇನ್ನೂ ಮಲಗಿದ್ದಾನೆ. ಇನ್ನು ಕತ್ಲಿದೆ ನೋಡ್ಬೋದು. ನಿಮಗೆ ತೋರಿಸ್ತೀನಿ ನಾನು. ಒಳಗೆಲ್ಲ ಒರೆಸಿದ್ದಾಯಿತು. ಇಲ್ಲಿ ನೋಡಿ ಲೈಟ್ ಹಾಕ್ತಾ ಹೋದರೆ ಹೇಗೆ ಕಾಣುತ್ತೆ ಅಂತ. ಎಷ್ಟು ಇಬ್ನಿ ಬೀಳ್ತಾ ಇದೆ ಆ ಕಡೆ ಬೀದಿ ಲೈಟಿಗೆ ನೋಡ್ಬೋದು ನೀವು ಎಷ್ಟು ಕತ್ಲೆ ಆಗಿ ಕಾಣ್ತಾ ಇದೆ ಅಂತ. ಇವಾಗ ಲೈಟ್ ಹಾಕಿ ತೋರಿಸ್ತೀನಿ ನೋಡಿ. ಇಷ್ಟು ಕತ್ಲೆ ಆಗಿತ್ತು. ಒಳಗಿಂದೆಲ್ಲ ಒರೆಸ್ಕೊಂಬಂದೆ. ನಾನು ಸ್ವಲ್ಪ ಬೆಳಕಾದ್ಮೇಲೆ ಹೊರಗಡೆ ಗುಡ್ಸೋಣ ಅಂತ ಹೇಳಿ ಫಸ್ಟ್ ಒಳಗಿಂದ ಮುಗಿಸ್ಕೊಂಬಂದೆ. ಇವಾಗ ಹೊರಗಡೆ ಅಂಗಳನ ಗುಡಿಸ್ತಾ ಇದ್ದೀನಿ. ಇದನ್ನೆಲ್ಲನೂ ಕೂಡ ಗುಡಿಸಿ ನೀಟಾಗಿ ರಂಗೋಲಿ ಎಲ್ಲ ಹಾಕಿ ಹೋಗೋಣ ಅಂತ ಹೇಳಿ ನಾನು ಇಷ್ಟೆಲ್ಲ ಮಾಡೋದ್ರೊಳಗೆ ನಮ್ಮ ಮನೆಯವರು ಕೂಡ ಎದ್ದಿದ್ದಾರೆ. ಅವ್ರು ಎದ್ದೇಳೋದ್ರೊಳಗೆ ಸ್ನಾನ ಪೂಜೆ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಒಟ್ಟು ಅವರು ಕೂಡ ಇವತ್ತು ಬೇಗನೆ ಎದ್ದಿದ್ದಾರೆ. ಅವರಿದ್ದು ಅವ್ರು ಫ್ರೆಶ್ ಅಪ್ ಆಗಿ ಬರೋಕ್ಕೆ ಹೋಗಿದ್ದಾರೆ. ಅಷ್ಟರೊಳಗೆ ನಾನು ಇಲ್ಲೆಲ್ಲನೂ ಕೂಡ ಕೆಲಸನ ಮುಗಿಸ್ಕೊಂಡು ಹೋಗಬೇಕು. ಇನ್ನು ಆ್ಯನಿವರ್ಸರಿಗೆ ಗಿಫ್ಟ್ ಅಂತ ಎಲ್ಲ ಏನೂ ತಗೊಂಡಿಲ್ಲ ಸ್ನೇಹಿತರೆ. ಹೋದ ವರ್ಷದ್ದು ನೋಡಿದ್ರಿ ನೀವು, ನಾವು ನಮ್ಮ ಅಕ್ಕರ ಮನೇಲಿದ್ವಿ. ಅಕ್ಕನ ಮನೆಯಲ್ಲಿ ಅಲ್ಲಿ ಮಾಡಿದ್ವಿ. ನಮ್ಮ ಮನೆಯವ್ರು ನನಗೆ ಡ್ರೆಸ್ನ ಗಿಫ್ಟಾಗಿ ತಂದಿದ್ದರು. ನಾನು ಅವರಿಗೆ ಡ್ರೆಸ್ಗಳನ್ನ ಗಿಫ್ಟಾಗಿ ತಂದಿದ್ದೆ. ಅದಕ್ಕಿಂತ ಹೆಚ್ಚಾಗಿ ಏನೂ ಇಲ್ಲ. ಈ ಬಾರಿ ಡ್ರೆಸ್ಸು ಸಹ ಇಲ್ಲ ಗಿಫ್ಟಾಗಿ. ಏಕೆಂದರೆ ಸ್ವಲ್ಪ ಹೇಳಿದ್ದೇನೋ ಲಾಸ್ಟ್ ವಿಡಿಯೋದಲ್ಲೇ, ಸ್ವಲ್ಪ ಬೇರೆ ಏನೇನಕ್ಕೂ ನಾವು ಕಮಿಟ್ಮೆಂಟ್ ಮಾಡ್ಕೊಂಡಿರೋದ್ರಿಂದ ಹಂಗಾಗಿ ಬೇಡ ಅಂತ ಅನಿಸ್ತು. ಅದಲ್ಲದೆ ನಾವು ಈಗ ಪಾಪುದು ರೀಸೆಂಟಾಗಿ 2-3 ತಿಂಗಳಿಂದ ಪಾಪುದು ತಲೆ ಕೂದಲು ತೆಗ್ಸೋ ಫಂಕ್ಷನ್ ಮಾಡಿದ್ವಲ್ವ, ಆವಾಗ ಬಟ್ಟೆ ಎಲ್ಲ ಸುಮಾರು ಬಂದಿದ್ದಾವೆ, ಗಿಫ್ಟಾಗಿ ಬಂದಿದ್ದಾವೆ. ಆಮೇಲೆ ಆವಾಗ ಬೇಕು ಅಂತ ನಾವು ಸ್ವಲ್ಪ ತಗೊಂಡಿದ್ದಾಗಿತ್ತು. ಹಾಗಾಗಿ ಅವಶ್ಯಕತೆ ಇಲ್ಲ ಬಟ್ಟೆದು. ನಾವೆಲ್ಲೂ ಡೈಲಿ ಕೆಲಸಕ್ಕೆ ಹೋಗೋರಲ್ಲ, ಏನಿಲ್ಲ. ಹಾಗಾಗಿ ಬಟ್ಟೆ ಬೇಕು, ಇಂಥ ದಿನಕ್ಕೆ ತಗೊಬೇಕು ಅನ್ನೋಷ್ಟು ಅಷ್ಟೊಂದು ಅವಶ್ಯಕತೆ ಇಲ್ಲ ಈ ಬಾರಿ. ಹಾಗಾಗಿ ಈ ಬಾರಿ ತಗೊಳ್ತಾ ಇಲ್ಲ. ಹಿಂದೆ ವರ್ಷ ಎಲ್ಲ ಕೆಲವೊಂದು ಸರಿ ಬೇರೆ ಏನೇನೋ ಮನೆ ಬೇಕಾಗಿದ್ದ ವಸ್ತುಗಳಾಗಲಿ ನೆನಪಿಗೆ ಅಂತ ಹೇಳಿ ತಗೊತಿದ್ವಿ. ಈ ವರ್ಷ ಈ ಥರ ಏನೂ ಇಲ್ಲ ನೋಡಿ. ರಂಗೋಲಿ ಎಲ್ಲ ಹಾಕಿದ್ದಾಯಿತು. ಹೇಳಿದ್ನಲ್ಲ ಸ್ವಲ್ಪ ಬೇರೆ ಕಮಿಟ್ಮೆಂಟಿಂದ ಆ ಥರದ್ದು ಮನೆ ಬೇಕಾಗಿರೋ ವಸ್ತುಗಳ್ನು ತಗೊಳ್ತಾ ಇಲ್ಲ, ಏನೂ ಇಲ್ಲ. ಆಲ್ಮೋಸ್ಟ್ ಮನೇಲೂ ಎಲ್ಲ ಇದೆ. ಹಂಗಾಗಿ ಏನೂ ಬೇಡ ಅನಿಸ್ತು. ಸಿಂಪಲ್ಲಾಗಿ
ಆಚರಣೆನ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಇಲ್ಲಿ ನೋಡಿ ಎಷ್ಟು ಇಬ್ಬನಿ ಬೀಳ್ತಾ ಇದೆ ಅಂತ. 6 ಗಂಟೆ ಆಯಿತು ಇವಾಗ ಟೈಮು. ಇವಾಗ ಬೆಳಕು ಆಗ್ತಾ ಇದೆ, ಕತ್ಲೆ ಸರ್ದು ಎಷ್ಟು ಇಬ್ಬನಿ ಬೀಳ್ತಾ ಇದೆ. ಈಗ ಏನೋ ನೋಡೋಕೆ ತುಂಬ ಚೆನ್ನಾಗಿ ಆಗ್ತೈತೆ. ಮಧ್ಯಾಹ್ನ ಹೋದಂಗೆ ಬಿಸಿಲು ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ ಹೇಳಿ ನನಗೆ. ಇದೆಲ್ಲ ಆಯಿತು, ಬನ್ನಿ ಹೋಗೋಣ. ಇನ್ನು ನಾನು ಸ್ನಾನಕ್ಕೆ ಹೋಗಬೇಕಾಗಿತ್ತು. ನಮ್ಮ ಮನೆಯವರು ಎದ್ದು ಅವರೆಲ್ಲ ಫ್ರೆಶ್ ಆಗಿ ಬಂದಿದ್ದರಿಂದ ಕಾಫಿ ಮಾಡು ಅಂದರು. ಇನ್ನು ಕಾಫಿ ಕುಡ್ದೇ ಸ್ನಾನಕ್ಕೆ ಹೋದ್ರಾಯ್ತು ಅಂತ ಹೇಳಿ ಇಲ್ಲಿ ಕಾಫಿನ ಮಾಡ್ತಾಯಿದ್ದೀನಿ. ಪಾಪು ಮಲಗಿದ್ದಾನೆ. ಅವನು ಎಬ್ಬರಿಸ್ದೇ ಹೋದರೆ 9 ಗಂಟೆವರೆಗೂ ಕೂಡ ಮಲಗ್ತಾನೆ, ಅವನದೇನು ಅಡ್ಡಿ ಇಲ್ಲ. ಹಾಗಾಗಿ ಈಗ ಕಾಫಿ ಮಾಡಿ ಕುಡಿದು ಮತ್ತೆ ಸ್ನಾನ ಪೂಜೆ ಎಲ್ಲ ಮಾಡಬೇಕು. ತಿಂಡಿ ಇವತ್ತು ಅಡುಗೆಗೆ ಏನೂ ಅಷ್ಟೊಂದು ಪ್ಲ್ಯಾನ್ ಮಾಡಿಲ್ಲ ನಾನು. ಬೆಳಗ್ಗೆಗೇ ರೊಟ್ಟಿ ಪಲ್ಯ ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ತಿಂಡಿ ಡೈಲಿ ಮಾಡ್ತಿರ್ತೀವಿ, ಪಲಾವು, ಪುಳಿಯೋಗರೆ, ದೋಸೆ ಇಂಥದ್ದೆಲ್ಲ ಉಪ್ಪಿಟ್ಟು. ಹಂಗಾಗಿ ನನಗೆ ಅಂಥದ್ದೇನು ತಿಂಡಿ ತಿನ್ನಬೇಕು ಅಂತ ಅನಿಸ್ತಾ ಇರಲಿಲ್ಲ. ರೊಟ್ಟಿ ಮಾಡಬೇಕು ಅಂತ ಅನಿಸಿತ್ತು. ಹೀರೆಕಾಯಿ ತಂದಿದ್ದೆ ನಾನು. ಹೀರೆಕಾಯಿದು ಎಣ್ಗಾಯಿ ಪಲ್ಯ ಥರ ಮಾಡಿ ರೊಟ್ಟಿ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗಾಗಿ ಅದನ್ನು ಮಾಡಬೇಕು. ಇನ್ನು ನಾನು ಈ ಪಾತ್ರೆ ಎಲ್ಲ ರಾತ್ರಿ ತೊಳೆದಿಟ್ಟಿದ್ನೆಲ್ಲ ಪಾತ್ರೆ ಇಡೋ ಜಾಗಕ್ಕೆಲ್ಲ ಇಟ್ಟು ಇವಾಗ ಕಾಫಿನ ಮಾಡ್ತಾಯಿದ್ದೀನಿ. ನಮ್ಮನೆಯವ್ರು ಎದ್ದ ತಕ್ಷಣ ಒಂದು ಅರ್ಧ ಲೀಟ್ರು ಆ ಚೆಂಬು, ಅದು ಅರ್ಧ ಲೀಟ್ರದ್ದು ಅದು ಫುಲ್ ನೀರು ಕುಡಿತಾರೆ. ನನಗೆ ಒಂದು ಸಣ್ಣ ಲೋಟದಲ್ಲಿ ಪೂರ್ತಿ ನೀರು ಕುಡಿಯೋಕ್ಕಾಗಲ್ಲ. ಅಭ್ಯಾಸ ಮಾಡ್ಕೋಬೇಕು ಅಂತೀನಿ, ಬಟ್ ಆಗಲ್ಲ. ಅವ್ರು ಚೆನ್ನಾಗಿ ಎದ್ದ ತಕ್ಷಣ ನೀರು ಕುಡಿಯೋದ್ರಿಂದ ಹಂಗಿದ್ದಾರೆ ಅನಿಸ್ತೈತಿ. ಏನೋ ಬಿಡಿ, ಹೋಗಲಿ. ಇಲ್ಲಿ ಕಾಫಿ ಆಯಿತು. ಇನ್ನು ಕಾಫಿ ಕುಡಿದು ನಾನು ಸ್ನಾನ ಎಲ್ಲ ಮುಗಿಸಿ ಆಮೇಲೆ ಬಂದು ಅಡುಗೆನ ಶುರು ಮಾಡ್ಕೋಬೇಕು. ಇನ್ನು ಅದ್ರ ನಡುವೆ ಇಲ್ಲಿ ನೋಡಿ ನಾನು ಕಾಫಿ ಕುಡಿಯೋಕ್ಕೆ ಎಲ್ಲೋಗಿದ್ದೀನಿ ಅಂತ. ಒಳಗೆಲ್ಲ ಜಾಗ ಸಾಕಾಗಿಲ್ಲ ನನಗೆ. ಅಂದರೆ ನನಗೆ ಬೇಗ ಎದ್ದಿದ್ನಲ್ವ, ಹೊರಗೊಂದು ವಾತಾವರಣ ಚೆನ್ನಾಗಿತ್ತು, ಅದನ್ನ ನೋಡ್ತಾ ಕುಡಿದು ಬರೋಣ ಅಂತ ಹೇಳಿ ಹೊರಟೆ. ನಾನು ಆ ಲೋಟದಲ್ಲಿನ ಅರ್ಧ ಲೋಟ ಇಟ್ಕೊಂಡಿದ್ದೀನಿ ಕಾಫಿ. ಯಾಕೆಂದರೆ ಅಷ್ಟೊಂದು ಕಾಫಿನೂ ಈಗ ಬೇಸಿಗೆ ಅಲ್ವಾ, ಬೇಡ ಅನಿಸುತ್ತೆ. ಬಟ್ ಬೇಗ ಎದ್ದಿದ್ನಲ್ಲ, ನಂಗೆ ಸಿಕ್ಕಾಪಟ್ಟೆ ಹಶ್ವಾಗ್ತಾಯಿತ್ತು. ಹಂಗಾಗಿ ಕುಡಿದ್ಬಿಡೋಣ ಅದನ್ನಷ್ಟನ್ನ ಅಂತ ಹೇಳಿ ಬಂದೆ. ನೋಡಿ ಹೇಗೆ ಕಾಣ್ತಾ ಇದೆ, ಇಬ್ಬನಿ ಬೀಳ್ತಾ ಇಷ್ಟು ಚೆಂದ ಇದೆ ಅಲ್ಲ. ಹಿಂಗೆ ಹಗಲೆಲ್ಲನೂ ದಿನ ಪೂರ್ತಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ. ಆದರೆ ಇರಲ್ಲ. ಈಗೊಂದು 9 ಗಂಟೆಗೆ ನೋಡಿ ಎಂಥ ಬಿಸಿಲು ಬೀಳ್ತಾ ಇರುತ್ತೆ ಅಂತ. ಇನ್ನಿದೆಲ್ಲ ಆದಮೇಲೆ ನಾನು ಸ್ನಾನ ಮಾಡಿ ಬಂದೆ. ಸ್ನಾನ ಮಾಡಿ ಬಂದು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ನಮ್ಮನೆಯವರು ಪೂಜೆ ಎಲ್ಲದಿಂದ ದೂರ ಸ್ವಲ್ಪ, ಅವರು ಅಪರೂಪ ಪೂಜೆ ಎಲ್ಲ ಮಾಡೋದು. ನಾನೇನೇ ಡೈಲಿ ಮಾಡೋದು. ಇವತ್ತು ಬೇಗನೆ ಪೂಜೆನ ಮುಗಿಸ್ಕೊಳ್ತಾ ಇದ್ದೀನಿ. ನೋಡ್ಬೋದು ಈ ಹೊಸ ಡ್ರೆಸ್ ಇದೆಲ್ಲ, ಇದು ಮತ್ತು ಹಳೆ ಡ್ರೆಸ್ನೇ. ಅದರಲ್ಲೇ ಒಂದು ಸ್ವಲ್ಪ ಚೆನ್ನಾಗಿರೋಂಥದ್ದು ಟಾಪ್ನ ಹಾಕ್ಕೊಂಡಿದ್ದೀನಿ. ತಲೆ ಸ್ನಾನ ಮಾಡ್ಕೊಬಂದು ದೇವ್ರದಕ್ಕೆಲ್ಲ ಜೋಡಿಸ್ಕೊಂಡಿದ್ದೆ. ಬೇಗ ಪೂಜೆನ ಮುಗಿಸ್ಕೊಂಡೆ. ಏಕೆಂದರೆ ಟೈಮ್ ಆಗ್ತಾಯಿತ್ತು. ನಮ್ಮ ಮನೆಯವರು ಕೆಲವೊಂದು ಸರಿ ಬೇಗ 8 ಗಂಟೆಗೆಲ್ಲ ಹೋಗ್ಬಿಡ್ತಾರೆ. ಎಲ್ಲಿ ಇವತ್ತು ಹಾಗೆ ಬರುತ್ತೋ ಅನ್ನೋದು ನನ್ನ ತಲೆಯಲ್ಲಿತ್ತು. ಹಾಗಾಗಿ ಬೇಗ ಎಲ್ಲನೂ ಮುಗಿಸ್ಕೊಳ್ತಾ ಇದ್ದೀನಿ. ಇನ್ನು ನಾನು ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ತಕ್ಷಣವೇ ಅಡುಗೆ ಮಾಡಲಿಕ್ಕೆ ಶುರು ಮಾಡ್ಕೊಂಡೆ. ನಾನಿಲ್ಲಿ ನಿಮ್ಮ ಜೊತೆಗೆ ಪಲ್ಯ ಮಾಡಿದ್ದಾಗಲಿ ಏನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ. ನನಗೆ ಬೇಗ ಅಡುಗೆ ಮಾಡೋದಾಗಿತ್ತು. ನೆಕ್ಸ್ಟ್ ಯಾವಾಗಾದರೂ ನಾನು ನಿಮಗೆ ಬೇಕು ಅಂದರೆ ಶೇರ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ನೋಡಿ ಪೂಜೆ ಹೇಗಾಗಿದೆ ಅಂತ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿದ್ರಲ್ವಾ ಬೆಳಗ್ಗೆದು ಎಷ್ಟು ಗಡಿಬಿಡಿ ಇದ್ದೆ ಅಂತ. ನಾನು ಪೂಜೆ ಮುಗಿಸ್ದಾಳೆ ಮತ್ತೆ ನಿಮಗೆ ಸಿಗಲಿಲ್ಲ. ನಾನು ಪಲ್ಯ ಮಾಡಿದೆ. ಹೀರೆಕಾಯ್ದು ಎಣ್ಗಾಯಿ ಪಲ್ಯ ಥರ ಮಾಡಿದ್ದೀನಿ. ನೋಡೋಣ ತಿನ್ಮೇಲೆ ಟೇಸ್ಟ್ ಹೆಂಗೈತೆ ಅಂತ ಹೇಳಿ. ಅದಾದಮೇಲೆ ರೊಟ್ಟಿಗೆ ಇಲ್ಲಿ ಸರಿ ಮಾಡಿಟ್ಟಿದ್ದೀನಿ. ಹಿಟ್ಟನ್ನ ಕೂಡಿಸಿ ಅದು ರೊಟ್ಟಿ ಮಾಡಬೇಕಷ್ಟೇ. ಟೈಮ್ ಇವಾಗ 8 ಗಂಟೆ ಆಗಿಲ್ಲ, ಇನ್ನೂ ಒಂದು 2-3 ನಿಮಿಷ ಐತೆ. ಇಷ್ಟು ಬೇಗ ಮಾಡಿದ್ದೆ. ನಮ್ಮನೆಯವ್ರಿಗೆ ಬಾಡಿಗೆ ಬಂದು ಅವ್ರು ಹೋಗ್ಬಿಡ್ತಾರೇನೋ ಅನ್ನೋ ಕಾರಣಕ್ಕೆ ಇನ್ನೇನು ರೊಟ್ಟಿ ಒಂದೇ ಮಾಡಬೇಕು. ಅಷ್ಟರೊಳಗೆ ಈ ತಲೆ ಸ್ನಾನ ಮಾಡಿದ್ನಲ್ವ, ಈ ಕೂದಲೆಲ್ಲ ಸ್ವಲ್ಪ ಕೊಡ್ಕೊಂಬರೋಣ ಅಂತ ಹೇಳಿ ಅದನ್ನೂ ಮಾಡ್ಕೊಳ್ಳಿಲ್ಲ. ಎಲ್ಲಿ ಟೈಮ್ ಆಗ್ಬಿಡುತ್ತೋ ಒಂದು ಅರ್ಜೆಂಟಿಗೆ ಹಾಗೇ ಮಾಡ್ತಾ ನಿಂತೆ. ಅವ್ರು ಇನ್ನೂ ಗಾಡಿ ತೊಳಿತಾ ಇದ್ದಾರೆ. ಪಾಪು ಇನ್ನೂ ಮಲಗಿದ್ದಾನೆ. ಇನ್ನೇನು ಟೆನ್ಷನ್ ಇಲ್ಲ ನನಗೆ. ರೊಟ್ಟಿ ಒಂದು ಮಾಡಿದರೆ ಆಯಿತು. ಬೆಳಗ್ಗೆದ ತಿಂಡಿಗೆ ಇವತ್ತು ರೊಟ್ಟಿ ಎಣ್ಗಾಯಿ ಪಲ್ಯ. ಇದ್ರ ನಡುವೆ ಒಂದು ಖುಷಿ ವಿಚಾರ ಏನಂದರೆ, ನನಗೆ ಇವಾಗ ಒಂದು ಫೋನ್ ಬಂದು ಸುಮಾರು ಹೊತ್ತಾಯಿತು. ಬೆಳಗ್ಗೆ ಎದ್ದ ಮೇಲೆ ನಮ್ಮ ಅಕ್ಕ ಬಾವ ಬರ್ತಾಯಿದ್ದೀವಿ ಅಂತ ಹೇಳಿ ಫೋನ್ ಮಾಡಿದರು. ಅವ್ರು ಶಿವಮೊಗ್ಗ ಬಂದು ಬಸ್ ಹತ್ತಿದ ಮೇಲೆ ಫೋನ್ ಮಾಡಿದರು, ನಿಮ್ಮೂರಿಗೆ ಬರ್ತಾಯಿದ್ದೀವಿ, ಬಸ್ ಹತ್ತಿದ್ದೀವಿ ಅಂತ ಹೇಳಿ. ಸ್ವಲ್ಪ ಬೆಳಗ್ಗೆಯಿಂದ ಬೇಜಾರು ಅನಿಸ್ತಾ, ಅಂದರೆ ಬೇಜಾರೇನಿರಲಿಲ್ಲ, ನಾನು ಎದ್ದಿದ್ದಾಳೆ ಕೆಲಸ ಮಾಡಿದ್ನಲ್ಲ,
ಏನಿದು ಏನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ, ಬಟ್ ಎಲ್ಲಿ ಹೋಗ್ಬೇಕು ಅಂತ ನಾವು ಅಂದ್ಕೊಂಡಿರಲಿಲ್ಲ. ಯಾರೂ ಬರಲ್ಲ, ಇರಲಿ ಹೆಂಗೆ ಹೋಗುತ್ತಾ ಹಂಗೆ ಮಾಡೋಣ ಅಂತ ಹೇಳಿ ನನ್ನ ದಿನನ ಶುರು ಮಾಡಿದ್ದಾಯಿತು. ಆದರೆ ಅವ್ರು ಬರ್ತೀವಿ ಅಂತ ಫೋನ್ ಮಾಡಿದ್ದಕ್ಕೆ ಖುಷಿ ಆಯಿತು. ನೋಡೋಣ ಅವ್ರು ಬಂದಮೇಲೆ ಹೇಗೆಲ್ಲ ಇರ್ತದೆ ಅಂತ. 8 ಗಂಟೆ ಆಯಿತು ಸ್ನೇಹಿತರೆ. ನಮ್ಮ ಮನೆಯವರು ಇನ್ನೂ ಇಲ್ಲಿ ಗಾಡಿನ ತೊಳಿತಾ ಇದ್ದಾರೆ. ಇವತ್ತು ಭಾನುವಾರ ಅಲ್ವಾ, ಹಾಗಾಗಿ ಕಡಿಮೆ ಬಾಡಿಗೆ ಬರೋದು. ಆದರೂ ಕೆಲವೊಂದು ಸರಿ ಬೇಗ ಬಂದಿರ್ತತೆ. ಹಾಗಾಗಿ ನನ್ನ ಕೆಲಸ ನಾನು ಮಾಡಿಬಿಡೋಣ ಅಂತ ಬೇಗ ಮಾಡ್ಕೊತಾ ಇದ್ದೆ. ಇವ್ರು ಆರಾಮಾಗಿ ಗಾಡಿ ತೊಳಿತಾ ಇದ್ದಾರೆ. ಅದು ಏನೋ ಸಿಕ್ಕಾಪಟ್ಟೆ ಖಾಲಿ ಆಗಿತ್ತಂತೆ, ಅದಕ್ಕೆ ಆ್ಯಸಿಡ್ ಏನೋ ಹಾಕ್ತಾಯಿದ್ದೀನಿ, ಎಷ್ಟು ಕ್ಲೀನ್ ಆಕೈತಿ ಅಂತ ಅವ್ರಿಗೆ ಖುಷಿ. ಅದನ್ನ ಹೇಳ್ತಾ ಇದ್ರು. ಇನ್ನು ಇವ್ರಿಗೆ ಗಾಡಿ ತೊಳಿತಾ ಇದ್ದಾರೆ. ತಕ್ಷಣ ಅಂತೂ ತಿಂಡಿ ಅವಶ್ಯಕತೆ ಇಲ್ಲ ಅಂತ ಗೊತ್ತಾಯಿತು. ಅದರಲ್ಲಿ ಹೇಳಿದ್ನಲ್ವ ಅಕ್ಕ ಬಾವ ಬರ್ತಿದ್ದಾರೆ ಅಂತ, ಆ ಖುಷಿ ಬೇರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದೆ ಬರ್ತಿದ್ದಾರಂತೆ ಅಂತ ಫೋನ್ ಮಾಡಿದ್ರು ಅಂತ. ಹಾಗೆ ಈ ಕಡೆ ಕಾಫಿ ಗಿಡಕ್ಕೆಲ್ಲ ನೀರು ಸ್ಪ್ರಿಂಕ್ಲರ್ ಹಾಕಿದಾರಲ್ವ, ನೀರು ಹೊಡಿತಾ ಇತ್ತು, ಅದನ್ನು ತೋರಿಸಿದ್ದೆ ನಿಮಗೆ. ಇನ್ನು ಅವರು ಈ ಗಾಡಿ ಎಲ್ಲ ತೊಳೆದು ಬರಲಿ, ನಾನೊಂದು 10-15 ನಿಮಿಷ ರೆಸ್ಟ್ ಮಾಡ್ತೀನಿ. ಯಾಕೆಂದರೆ ಬೆಳಗ್ಗೆ 5:05 ಎದ್ದಾಳು ನಾನು. ಅದೇ ಸಮನೆ ಕೆಲಸ ಆಯಿತು. ಇನ್ನೇನು ರೊಟ್ಟಿ ಮಾಡೋದು ಒಂದೇ ಬಾಕಿ. ಇಲ್ಲಿ ಪಾಪ ಮಲಗಿದ್ದಾನೆ. ಇನ್ನೊಂದು 10 ನಿಮಿಷ ಕೂತಿದ್ದು ಇವನ್ನ ಎಬ್ಬರಿಸಿ ಅದಾದಮೇಲೆ ನಾನು ಶುರು ಮಾಡ್ಕೋಬೇಕು ಅಂತ ಹೇಳಿ ಬಂದೆ. ಅಷ್ಟರೊಳಗೆ ನಮ್ಮ ಮನೇಲಿ ಸ್ನಾನ ಮಾಡಿ ಬರ್ರಿ ಅಂತ ಹೇಳಿದರೆ ನಮ್ಮ ಪಾಪನ ಎದ್ದು ಅವನಿಗೆ ಹಾಲೆಲ್ಲ ಕೊಟ್ಟು ಅವನ್ನ ಕೂರಿಸಿದ್ದಾಯಿತು. ಇಲ್ಲಿ ಇವರು ಮನೆ ಮೇಲೆ ಹತ್ತಿದ್ದಾರೆ. ಅಲ್ಲಿ ಏಕೋ ಒಂದು ಇಲಿ ಸತ್ತ ಸ್ಮೆಲ್ ಥರ ಬರ್ತಾಯಿತ್ತು. ನೋಡ್ತೀನಿ ಅಂತ ಹೋದ್ರು, ಅವ್ರಿಗೆ ಅಲ್ಲೇನು ಕಾಣಲಿಲ್ಲಂತೆ. ಅಲ್ಲಿ ಮನೆ ಮೇಲ್ಗಡೆ ಒಂದು ಪಾಟ್ ಹಾಕಿದ್ವಲ್ವ, ಅದನ್ನೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಅಂತ ಹೇಳಿ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಹಾಗೆ ಇದಾಗಿರೋದ್ರಿಂದ ಹಂಚು ಒಡೆದೋಗ್ತಾ ಇದ್ದಾವೆ. ಹಂಗೆ ಕೆಳಗಿಂದ ಒಂದು 4-5 ಹಂಚನ್ನ ಕೊಟ್ಟೆ. ಹಿಂಗಿರ್ತದೆ ನೋಡಿರಿ. ಸ್ಪೆಷಲ್ ಡೇ ಅಂದ ತಕ್ಷಣ ನಾವೆಲ್ಲೋ ಟ್ರಿಪ್ ಹೋಗ್ಬಿಡೋದು, ಇನ್ನೇನು ಬರೀ ಸೆಲೆಬ್ರೇಷನ್ ಮೂಡಲ್ಲಿರೋದು ಇರೋಂಗಿಲ್ಲ. ನಮ್ಮದು ಮಿಡಲ್ ಕ್ಲಾಸ್ ಜನರಲ್ಲಿ ಇನ್ನೂ ಮಿಡಲಲ್ಲಿದೆ, ಅತ್ಲಾಗೂ ಅಲ್ಲ ಇತ್ಲಾಗೂ ಅಲ್ಲ ಅನ್ನೋ ಥರ. ಹೀಗೆ ಇರೋದು ಬಾಡಿಗೆ ಮನೇಲಿ. ಆದರೂ ನಮ್ಮ ಜಾಗ್ರತೆ ನಾವು ನೋಡ್ಕೋಬೇಕು. ಯಾವಾಗ ಮಳೆ ಬರ್ತತೆ ಏನು ಅಂತ ಹೇಳಕ್ಕೆ ಬರಲ್ಲ. ಈ ಸೆಕೆಗೆ ಬಂದರೆ ಮಾತ್ರ ಎಲ್ಲ ಕಡೆ ಸೋರ್ತತೆ. ಆದರೂ ಅಷ್ಟೋರಿಗೂ ಎಲ್ಲೆಲ್ಲಿ ಹಂಚು ಹೊಡೆದಿರೋದು ಗೊತ್ತಿದೆಯಲ್ಲ, ಅಲ್ಲೆಲ್ಲ ಹಂಚು ಹಾಕೊಂಬಿಡೋಣ ಅಂತ ಹೇಳಿ ಹಂಚು ಹಾಕ್ತಾ ಇದ್ದಾರೆ. ಇನ್ನು ಒಂದು ಸರಿ ಮಳೆ ಬಂದಮೇಲೆ ಗೊತ್ತಾಗೋದು ಇನ್ನು ಎಲ್ಲೆಲ್ಲಿ ಸೋರ್ತಾ ಇದೆ ಅಂತೇಳಿ. ಆಮೇಲೆ ಇನ್ನೊಂದು ಸರಿ ಮಾಡ್ಕೊಳಕ್ಕಿದೆ. ಸದ್ಯಕ್ಕೆ ಇಷ್ಟು ಗೊತ್ತಾದಷ್ಟು ಮಾಡ್ಕೊಂಡ್ರು. ನೋಡಿದ ಈ ಕಡೆ ಕಾಣ್ತಾ ಇದೆಯಲ್ಲ, ಟಾರ್ಪಲ್ನ ಹಾಕಿದ್ರು, ಅದನ್ನ ತೆಗ್ದಿದ್ದಾರೆ. ಈಗ ಅಲ್ಲಿ ಒಡೆದೋಗಿದ್ದಂಥ ಹಂಚುಗಳನ್ನೆಲ್ಲ ಸೇರಿಸ್ತಾ ಇದ್ರು. ಇನ್ನು ಅವ್ರು ಅದನ್ನೆಲ್ಲ ಮುಗಿಸ್ಕೊಂಬಂದು ಸ್ನಾನ ಮಾಡಿ ಅವ್ರ ತಿಂಡಿ ಬರೋತ್ತಿಗೆ ಇನ್ನೂ ಏನಿಲ್ಲ ಅಂದರು ಅರ್ಧ ಗಂಟೆ ಇಂತೂ ಮೇಲೆ ಬೇಕು. ಅಷ್ಟರ ಇನ್ನು ಸ್ನೇಹಿತರೆ ನಾನಿಲ್ಲಿ ರೊಟ್ಟಿ ಮಾಡೋಣ ಅಂತ ಹೇಳಿ ಬಂದೆ. ಅಕ್ಕ ಬಾವನು ಬರ್ತೀವಿ ಅಂತ ಅಂದರು. ನಾನು ಮುಂಚೆನೇ ಸ್ವಲ್ಪ ಸರಿ ಇವತ್ತು ಜಾಸ್ತಿನೇ ಮಾಡಿದ್ದೆ. ಯಾಕೆಂದರೆ ಅಕ್ಕಿ ರೊಟ್ಟಿ ನಮ್ಮ ಮನೆಯವ್ರಿಗೂ ಇಷ್ಟ, ನನಗೂ ಇಷ್ಟ. ಪಲ್ಯನೂ 2 ಹೀರೆಕಾಯ್ದು ನಾನು ಎಣ್ಗಾಯಿ ಪಲ್ಯ ಮಾಡಿದ್ದು. ಪಲ್ಯನೂ ಸ್ವಲ್ಪ ಜಾಸ್ತಿನೇ ಆಗಿತ್ತು. ಹಾಗಾಗಿ ಮಧ್ಯಾಹ್ನನೂ ಅದನ್ನೇ ತಿಂದ್ರಾಯ್ತು, ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅವರು ಬರ್ತೀವಿ ಅಂದರು, ಸರಿ ಹೋಗುತ್ತೆ ಅಂತ ಅನಿಸ್ತು. ಮತ್ತು ಬೇರೆ ಏನು ಪ್ಲ್ಯಾನ್ ಮಾಡಲ್ಲ. ಇದೇನೇ ಅವರಿಗೂ ಊಟಕ್ಕೆ ಸರಿ ಹೋಗುತ್ತೆ. ಅವರು ರೊಟ್ಟಿನೇ ಇಷ್ಟಪಡ್ತಾರೆ. ಅವರು ಇಬ್ಬರು ಡೈಲಿ ಡ್ಯೂಟಿ ಹೋಗೋದ್ರಿಂದ ರೊಟ್ಟಿ ಬೆಳಗ್ಗೆನೇ ಮಾಡಿ ತಿನ್ನಲ್ಲ. ಮಾಡ್ತಾಳೆ ಅಕ್ಕ, ರಾತ್ರಿ ಹೀಗೆಲ್ಲ ಮಾಡ್ತಾರೆ. ಸ್ವಲ್ಪ ತಿಂಡಿನೇ ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ ರೊಟ್ಟಿನೇ ಇರಲಿ, ಅವ್ರೇನು ತಿಂಡಿ ಇಷ್ಟಪಡಲ್ಲ ಅಂತೇಳಿ ಮತ್ತೆ ಸುಮ್ಮನಾದೆ. ಇಲ್ಲಿ ನೋಡ್ಬೋದು ಅಕ್ಕಿ ರೊಟ್ಟಿ ಎಷ್ಟು ಚೆಂದ ಉಬ್ಬು ಬರ್ತಾ ಇದೆ ಅಂತ. ಹೀರೆಕಾಯಿ ಎಣ್ಗಾಯಿ ಪಲ್ಯಕ್ಕೆ ಜೋಳದ ರೊಟ್ಟಿನೂ ಚೆನ್ನಾಗಾಗುತ್ತೆ. ಆ್ಯಕ್ಚುಲಿ ಜೋಳದ ರೊಟ್ಟಿನೇ ಚೆನ್ನಾಗಿ. ನಮ್ಮ ಮನೆಯವ್ರಿಗೆ ಅಕ್ಕಿ ರೊಟ್ಟಿ ಅಂದರೆ ಇಷ್ಟ ಅಂತೇಳಿ ನಾನು ರೊಟ್ಟಿನ ಮಾಡಿದೆ. ನಾನು ಇಷ್ಟೆಲ್ಲ ಮಾಡೋದ್ರೊಳಗೆ ಅಕ್ಕ ಬಾವ ಕೂಡ ಬಂದಿದ್ದರು. ನಮ್ಮ ಮನೆಯವರು ಸ್ನಾನಕ್ಕೆ ಹೋಗಿದ್ದರು. ಅವ್ರನ್ನೇನು ಕಾಲು ಮುಖ ತೊಳ್ಕೊಂಬರ್ಬೇಕು. ಅದ್ರ ನಡುವೆ ಪಾಪದ ಮಾತಾಡಿಸ್ತಾ ಇದ್ರು. ನೀವು ಸ್ನಾನ ಮಾಡಿ ಬರ್ರಿ ಅಂತ ಹೇಳಿದೆ. ಅವ್ರು ಬೆಳಗ್ಗೆನೇ ಬಂದಿದ್ದರಿಂದ ಸ್ನಾನ ಎಲ್ಲ ಆಗಿರಲಿಲ್ಲ. ಪಾಪನ ಸ್ನಾನ ಮಾಡಿಸ್ತೀವಿ ನಾವು ಅಂತ ಹೇಳಿ ಇಲ್ಲಿ ಪಾಪಗೆ ಬಟ್ಟೆ ತಗೊಳಕ್ಕೆ ಅದಕ್ಕೆ ಓಡಾಡ್ತಾ ಇದ್ದಾರೆ. ಅಷ್ಟರ ನಡುವೆ ಅಕ್ಕ ನಾನು ಮಾಡ್ತೀನಿ ರೊಟ್ಟಿ ಅಂತ ಬಂದಳು. ಬೇಡ ಅಂತ ಹೇಳಿದೆ ನಾನು. ಇನ್ನು ಪಾಪನ ಸ್ನಾನ ಮಾಡಿಸ್ತೀವಿ ಅಂತ ಹೇಳಿ ಇಬ್ಬರು ಕೂಡ ಹೋಗ್ತಾರೆ. ಇನ್ನು ನಮ್ಮ ಮನೆಯವ್ರ ಸ್ನಾನದಿಂದ ಬಂದಮೇಲೆ ಪಾಪನ ಇಬ್ಬರು ಕೂಡ ಸ್ನಾನ ಮಾಡಿಸ್ತಾರೆ, ನೋಡ್ಬೋದು ನೀವು. ಇನ್ನು ನಮ್ಮ ಮನೇಲಿ ಎಲ್ಲರಿಗೂ ರೊಟ್ಟಿ ಇಷ್ಟ, ಹಾಗಾಗಿ ರೊಟ್ಟಿನೇ ಮಾಡ್ತಾ ಇರೋಂಥದ್ದು. ಇನ್ನು ಕೂದಲು ಬಿಟ್ಕೊಂಡಿದ್ದೀನಿ ಅಂತ ಏನು ಅನ್ಕೊಂಬೇಡಿ ಸ್ನೇಹಿತರೆ. ಬೆಳಗ್ಗೆನೇ ಸ್ನಾನ ಮಾಡಿದ್ದಲ್ವಾ, ಹಸಿ ಇತ್ತು ಕೂದಲು, ಹಂಗಾಗಿ ಬಿಡ್ಕೊಂಡಿದ್ದೆ. ಒಂದು ಕ್ಲಿಪ್ ಹಾಕೊಂಡಿದ್ದೀನಿ, ಆದರೂ ಕೂದಲು ಉದರೋದ್ರಿಂದ ಸ್ವಲ್ಪ ಮುಂದೆ ಬಂದಿದ್ದಾವೆ. ಏನು ಕೂದಲು ಅಲ್ಲೆಲ್ಲ ಏನು ಉದ್ರೋಗೋದಿಲ್ಲ. ಕೆಲವೊಬ್ಬರು ಅಡುಗೆ ಮನೇಲಿ ಕೂದಲು ಬಿಡ್ಕೊಂಡು ಅಡುಗೆ ಮಾಡ್ತಿದ್ದೀರಾ ಅಂತೆಲ್ಲ ಮತ್ತೆ ಹೇಳಬೇಡಿ, ಅಂದ್ಕೋಬೇಡಿ.
ಕಮೆಂಟ್ ಮಾಡೋಕ್ಕೆ ಬರದೇ ಇರೋರು ಒಂದಿಷ್ಟು ಜನ ನೋಡ್ತಾರೆ, ಅವ್ರು ಅಂತ ಕೇಳ್ತಾರೆ ಅಷ್ಟೇ. ಎದುರು ಸಿಕ್ಕಾಗ ಹೇಳ್ತೀರಾ, ಹಾಗಾಗಿ ಹೇಳ್ತಾ ಇದ್ದೀನಿ. ಹಾಗೆ ಇನ್ನು ರೊಟ್ಟಿ ಕೂಡ ಉಬ್ಬಿ ಚೆನ್ನಾಗಿ ಬರ್ತಾಯಿದ್ವು. ಇಲ್ಲಿ ನೋಡಿ ದೊಡ್ಡಮ್ಮ ದೊಡ್ಡಪ್ಪ ಇಬ್ಬರು ಸೇರ್ಕೊಂಡು ನನ್ನ ಮಗ ಸ್ನಾನ ಮಾಡಿಸ್ತಿದ್ದಾರೆ. ನಾನು ಒಬ್ಬಳೇ ಡೈಲಿ ಅವನ ಜೊತೆಗೆ ಎಷ್ಟು ಗೋಳಾಡ್ತೀನಿ, ಇವರಿಬ್ಬರು ಸೇರ್ಕೊಂಡು ಅವ್ನು ಬಗ್ಸೋಕ್ಕಾಗ್ತಾಯಿಲ್ಲ. ಅವ್ನು ಇಲ್ಲಿ ಬೇಡ, ತಲೆ ಬೇಡ, ಕಣ್ಣು ಬೇಡ ಅಂತ ಹೇಳಿ ಹೇಳ್ತಾ ಇದ್ದಾನೆ. ನೋಡಿ ಅದೃಷ್ಟ ನನ್ನ ಮಗಂದು, ಇಬ್ಬಿಬ್ಬರು ಅಪ್ಪ ಅಮ್ಮರು ಅವನಿಗೆ. ಇನ್ನು ಇದಾದ ನಂತರ ರೊಟ್ಟಿ ಎಲ್ಲ ತಿಂದಿದ್ದಾಯಿತು. ನನ್ನ ಅಕ್ಕ ನನಗೆ ಸರ್ಪ್ರೈಸ್ ಗಿಫ್ಟ್ ತಂದಿದ್ದಾಳೆ ನೋಡಿ ಇಲ್ಲಿ. ಅವಳು ಮುಂಚೆ ಬಂದು ತೋರಿಸಿದ್ಲಿ, ನಮ್ಮ ಮತ್ತೆ ವಿಡಿಯೋಕ್ಕಾಗಿ ಅಲ್ಲಿಂದ ಬರೋಗು ಅಂದೆ, ಹಾಗಾಗಿ ನಗ್ತಾ ಬರ್ತಾ ಇದ್ದಾಳೆ. ನನಗೆ ಗೊತ್ತಿರಲಿಲ್ಲ ಅವಳು ಡ್ರೆಸ್ ತಂದಿದ್ದಾಳೆ ಅಂತ. ಇಲ್ಲಿ ನೋಡಿ ಸರ್ಪ್ರೈಸಾಗಿ ಗಿಫ್ಟಾಗಿ ಡ್ರೆಸ್ನ ತಗೊಂಬಂದಿದ್ದಾಳೆ. ಚೆನ್ನಾಗಿದೆ ಡ್ರೆಸ್ಸು, ನಾನು ಹಾಕ್ಕೊಂಡು ತೋರಿಸ್ತೀನಿ ಹೇಗಿತ್ತು ಅಂತ ಹೇಳಿ ನಾನಿಲ್ಲಿ ನಮ್ಮನೆಯವ್ರಿಗೆ ಹೇಳ್ತಾ ಇದ್ದೀನಿ, ನನಗಷ್ಟೇ ಡ್ರೆಸ್ಸು ನಿಮಗೇನು ಇಲ್ಲ ಅಂತ ಹೇಳಿ ಅವರಿಗೆ ಸುಮ್ಮನೆ ತಮಾಷೆ ಮಾಡ್ತಾಯಿದ್ದೀನಿ. ಇದನ್ನ ತರ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ಅವ್ರು ಬಂದಿದ್ದೇ ಸರ್ಪ್ರೈಸ್ ಆಗಿತ್ತು, ಅದರಲ್ಲಿ ಸರ್ಪ್ರೈಸು ಈ ಡ್ರೆಸ್ ತಂದಿದ್ದು. ಇಲ್ಲಿ ನೋಡಿ ವೇರ್ ಮಾಡಿ ತೋರಿಸು ಅಂದ್ಲು, ಹಾಗಾಗಿ ಹಾಕಿ ತೋರಿಸ್ತಾ ಇದ್ದೀನಿ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ ತಿಳಿಸಿ. ಕಲರು ಚೆನ್ನಾಗಿದೆ. ನನ್ನ ಹತ್ರ ಈ ಕಲರಿನ ಡ್ರೆಸ್ ಇರಲಿಲ್ಲ, ಇತ್ತು ಒಂದು ಟಾಪ್ ಬರೀ ಸ್ಕೈ ಬ್ಲೂ ಕಲರ್ ಥರದ್ದು ಒಂದು ಟಾಪ್ ಇಚ್ಚಿಗೆ ತಗೊಂಡಿರೋದು. ಈ ಥರ ಒಂಥರ ಮಿಕ್ಸ್ ಕಾಂಬಿನೇಷನಲ್ಲಿ ಇರಲಿಲ್ಲ, ಚೆನ್ನಾಗಿತ್ತು. ನಮ್ಮ ಮನೆಯವರು ಚೆನ್ನಾಗಿ ಕಾಣ್ತಿದೆ ಅಂದರು. ಆಮೇಲೆ ಮಾಮಗೂ ನಮ್ಮ ಭಾವನಿಗೂ ಗೊತ್ತಿರಲಿಲ್ಲಂತೆ ಡ್ರೆಸ್ ತಗೊಂಡಿರೋದು ಅಕ್ಕ. ಅವಳಿಗೂ ನನಗೂ ತಗೊಂಡಿದ್ದಾಳೆ, ನಮ್ಮ ಭಾವಗೂ ಗೊತ್ತಿಲ್ಲ. ಅಲ್ಲೆಲ್ಲ ಊರಲ್ಲಿ ಮಾರಕ್ಕೆ ಬರ್ತಾರೆ, ಅಲ್ಲಿ ತಗೊಂಡಿದ್ದಂತೆ. ಚೆನ್ನಾಗಿತ್ತು. ಇನ್ನು ನೋಡಿ ಕೇಕ್ ನಾನೇ ಮಾಡಿರೋದು, ಹೇಗೆ ಕಾಣ್ತಾ ಇದೆ ಕಮೆಂಟ್ ಮಾಡಿ ತಿಳಿಸಿ. ಇದು ಫ್ರೀಝರಲ್ಲಿ ಇಟ್ಟ ಮೇಲೆ ಹೀಗೆ ಕಾಣ್ತಾ ಇದೆ. ಅದಾದ ನಂತರ ನಾನು ಅಕ್ಕ ಇಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಡಿ ಆಗ್ತಾಯಿದ್ದೀವಿ. ಎಲ್ಲಿಗೆ ಏನು ಮುಂದೆ ನಿಮಗೆ ಗೊತ್ತಾಗ್ತದೆ ನೋಡಿ. ಇಷ್ಟು ಇದರಲ್ಲಿ ಹೊರಡ್ತಾ ಇರೋದು. ನಮ್ಮ ಭಾವ ಬರಲ್ಲ ಅಂದರು, ನಾವಿಬ್ಬರೇ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ನಮ್ಮ ಪಾಪನು ಕೂಡ ಚಪ್ಪಲ್ ಹಾಕಿ ನಿಂತಿದ್ದಾನೆ, ಅವನಿಗಾಗಿನೇ ಇದು ಹೋಗ್ತಾ ಇರೋದು. ನಾನು ಕೇಕ್ ಮಾಡಿದ್ನಲ್ವಾ, ಆ ಕೇಕ್ ಮೇಲೆ ಕ್ರೀಮ್ ಹಾಕಿದ್ನಲ್ವ, ಅವನೀಗ ಕ್ರೀಮು ಐಸ್ ಕ್ರೀಮ್ ಅಂತ ಅನಿಸ್ಬಿಟ್ಟೈತೆ. ಹಂಗೆ ಐಸ್ ಕ್ರೀಮ್ ಅಂತ ಹೇಳಕ್ಕೆ ಬರಲ್ಲ ಅವನಿಗೆ. ಐತೀತು ಬೇಕು, ಐತೀತು ಅಂತ ಸಿಕ್ಕಾಬಟ್ಟೆ ಹಠ ಮಾಡೋಕ್ಕೆ ಶುರು ಮಾಡ್ದೆ. ನಾನು ಅದನ್ನು ಕೊಟ್ಟುಬಿಟ್ರೆ ಅವನಿಗೆ, ನಾನು ಹೇಗೆ ಅದಿದ್ನು ಹೀಗೆ ಕೊಟ್ಬಿಟ್ರೆ ಏನು ಇದು ಮಾಡಲಿ, ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಟು ಅವ್ನು ಹಠ ನಿಲ್ಲಿಸ್ತಾನೆ ಇರಲಿಲ್ಲ. ಹಾಗಾಗಿ ನಮ್ಮ ಅಕ್ಕ ನಾನು ಕೊಡಿಸ್ತೀನಿ ಬಾ ಹೋಗ್ಬರೋಣ ಅಂತ ಹೇಳ್ಕಾರಲ್ಲ. ಅವಳು ಇರೋ ಊರಲ್ಲೆಲ್ಲ ಈ ಥರ ಸೂಪರ್ ಮಾರ್ಕೆಟೆಲ್ಲ ಇಲ್ಲ, ಹಾಗಾಗಿ ಇಲ್ಲಿ ಬಂದಾಗ ಹೋಗೋಕ್ಕೆ ಬರ್ತಾಳೆ. ಇಬ್ಬರು ಜೊತೆಗೆ ಹೋಗೋಕ್ಕಂತೂ ಇನ್ನೂ ಇಷ್ಟಪಡ್ತೀವಿ. ನಾವಿಬ್ಬರು ಜೊತೆಗೆ ನಡೆದು ಹೋಗೋಕ್ಕೆ ತುಂಬ ಹೊತ್ತು ಮಾತಾಡ್ತಾ ಹಿಂಗೆಲ್ಲ, ಹಾಗಾಗಿ ಹೋಗೋಣ ಬಾ ಅಂದ್ಲು. ಟೈಮ್ ಇವಾಗ ಕರೆಕ್ಟ್ 12:45 ಸ್ನೇಹಿತರೆ. ಬಿಸಿಲು. ನಮ್ಮನೆಯವರು ಬೇರೆ ಬಾಡಿಗೆ ಹೋಗಿದ್ರು, ಅವರು ಬರೋದು ಲೇಟ್ ಆಗುತ್ತೆ, ಮಧ್ಯಾಹ್ನ ಆಗುತ್ತೆ ಅಂತ ಹೇಳೋಗಿದ್ರು. ಹಾಗಾಗಿ ಬಿಡು ನಡೆದು ಹೋಗಿ ತರೋಣ ಅಂತ ಹೇಳಿ ನಾವು ಹೊರಟ್ವಿ. ಇಲ್ಲಿ ನೋಡಿ ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಛತ್ರಿನ ತಗೊಂಡು ಹೊರಟ್ವಿ. ಆ ಛತ್ರಿನ ನನ್ನ ಮಗ ನಾನೇ ಹಿಡ್ಕೊಂಬರ್ತೀನಿ ಅಂತ ಬಂದ, ಆದರೆ ಗಾಳಿ ಜಾಸ್ತಿ ಇದ್ದಿದ್ದರಿಂದ ಆ ಛತ್ರಿ ಈ ಥರ ಆಡ್ತಾ ಇತ್ತು. ಒಂದ್ಸರಿ ಹಿಂಗೆ ಮಡ್ಚೋದು. ಆ ಛತ್ರಿ ಭಾರ ಇರೋದ್ರಿಂದ ಅವನ್ನೇ ಎಳ್ಕೊಂಡು ಹೋಗ್ತಾ ಇತ್ತು. ಇಲ್ಲ ಅದನ್ನೇ ನಾವು ನಗ್ತಾ ಬರ್ತಾಯಿದ್ದೀವಿ. ಆದರೂ ಅವ್ನು ಆ ಛತ್ರಿ ಬಿಡ್ತಾ ಇಲ್ಲ ನೋಡಿ, ಇಲ್ಲ ಅದನ್ನ ಹಿಡ್ಕೊಂಬರ್ತಾ ಇದ್ದಾನೆ. ಗಾಳಿ ಹೆಂಗೆ ಬಿಡ್ತಾ ಇದೆಯಲ್ಲ ಹಂಗೆ ಹೋಗ್ತಾ ಇದ್ದಾವೆ ಛತ್ರಿ ಜೊತೆಗೆ, ಆದರೂ ಅದನ್ನು ಕೊಡೋಕ್ಕೆ ಕೇಳ್ತಾ ಇಲ್ಲ. ನಾವು ಈ ಥರ ದಾರದ್ದಕ್ಕೂ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ನಗು ಬರ್ತಾ ಇತ್ತು. ಅಲ್ಲಿ ನೋಡಿ ಮತ್ತೆ ಆಗಲ್ಲ ಮಾಡಿ ಇಟ್ಕೊಂಡ. ಆಮೇಲೆ ಅವ್ರು ದೊಡ್ಡಮ್ಮ ಇದ್ದುಬಿಟ್ರೆ ಸಾಕು, ನಾನು ಅವ್ನು ಹೇಳ್ದಂಗೆಲ್ಲ ಕೇಳಲ್ಲ. ಒಂದೇನು ನನ್ನ ಹತ್ರ ನಡೆಯಲ್ಲ, ಆದರೆ ಅವ್ರ ತಕ್ಕ ಮಾತ್ರ ಅವರಿಬ್ರ ತಕ್ಕ ಚೆನ್ನಾಗಿ ನಡೀತತೆ. ಅವ್ರು ಏನು ಹೇಳ್ತಾನೋ ಕೇಳ್ತಾರೆ. ಹಾಗಾಗಿ ಈಗ ಅವನಿಗಾಗಿ ಈ ಬಿಸಿಲಲ್ಲಿ ಹೊರಟಿರೋದು ನಾವು. ಈ ಬಿಸಿಲಲ್ಲಿ ಯಾರು ಹೊರ ಹೋಗ್ತಾರೆ ಸ್ನೇಹಿತರೆ. ಅದನ್ನ ನೋಡ್ರಿ, ನಾವು ಅವನ ಮಾತು ಕಟ್ಕೊಂಡು ನಾವು ಅವನನ್ನು ಕರ್ಕೊಂಡು ಹೋಗ್ತಾಯಿದ್ದೀವಿ. ಅಂದರೆ ಅವನೇ ನಡೆಯಲ್ಲ ತುಂಬ ದೂರ, ಇಲ್ಲಿ ಸ್ವಲ್ಪ ದೂರ ಅಷ್ಟೇ. ಅದಾದ್ಮೇಲೆ ಅಕ್ಕ ಎತ್ಕೊಳ್ತಾರೆ, ನೀವು ಮುಂದಕ್ಕೆ ಹೋಗ್ತಾ ನೋಡ್ಬೋದು. ಇಲ್ಲಿದೆ ಮಾತಾಡ್ತಾ ನಗ್ತಾ ಹೋಗಿದ್ವಿ. ಅವನು ಆ ಛತ್ರಿ ಜೊತೆ ಹಿಂದಿದ್ದ ನೋಡಿ, ಆ ಛತ್ರಿ ಹಿಂಗೆ ಹಿಡ್ಕೊಂಡ್ರೆ ಅವನೇ ಕಾಣಲ್ಲ, ಆದರೂ ಆ ಛತ್ರಿ ಹಿಡ್ಕೊಂಬರೋ ಆಸೆ. ಇನ್ನು ನಾವು ಈಗ ಮೇನ್ ರೋಡ್ ಬಂದು ತಲುಪಿದ್ದೀವಿ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಇದೆ. ಆಟೋದು ಈಗ ಯಾವುದೂ ಸಿಗಲ್ಲ, ಆಟೋಕ್ಕೆ ಹೋಗೋ ಪ್ಲ್ಯಾನ್ ಇರಲಿಲ್ಲ, ನಾವು ನಡೆದೇ ಹೋಗೋಣ ಅಂತ ಹೇಳಿನೇ ಬರ್ತಾ ಇದ್ದಿದ್ದು. ಇಲ್ಲಿ ನೋಡ್ಬೋದು ನೀವು ಎಷ್ಟು ಬಿಸಿಲು ಬೀಳ್ತಾ ಇದೆ ಅಂತ ಹೇಳಿ. ರೊಟ್ಟಿ ತಿಂದಿದ್ವಿ, ಹೊಟ್ಟೆ ದಿಪ್ಪಾಗಿತ್ತು ಅಂದರೆ ಹೊಟ್ಟೆ ಫುಲ್ ಆಗಿತ್ತು ಅಂತ ನಡೆದು ಹೋಗ್ತಾ ಇದ್ದೀವಿ. ಬಂದು ಅನ್ನ ಸಾರು ಊಟ ಮಾಡಿದರೆ ಆಯಿತು ಅಂತ ಹೇಳಿ ಒಕ್ಕಾರದೆತ್ತಿಗೆ ಐಸ್ ಕ್ರೀಮ್ ತರೋಕ್ಕೆ ಸ್ನೇಹಿತರೆ, ಐಸ್ ಕ್ರೀಮ್ ತರೋಕ್ಕೆ ನೋಡಿ ಈ ಬಿಸಿಲಲ್ಲಿ
ಎಲ್ಲಿ ಹೋಗ್ತದೆ ಪಪ್ಪ? ಆಯ್ತಿತ್ತು. ಯಾರಿಗೆ ಬೇಕು? ನನಗೆ. ಯಾರು ಕೊಡಿಸ್ತಾರೆ? ಯಾರು ಕೊಡ್ಸಿದಾರ? ಆಯ್ತಿತ್ತ ಈ ಬಿಸ್ಲಾಗೆ ನೀನು ನಮ್ಮನ್ನ ಐತಿತ್ತು ಕೊಡಿಸ್ರಿ ಅಂತ ಕರ್ಕೊಂಡ್ಬಂದಿಯಲ್ಲ. ಎಷ್ಟು ಇನ್ನು ಮಾತು ಕೇಳಿ ಹೋಗ್ಕದಿವಲ್ಲ, ನಾವೆಷ್ಟು ತಪ್ಪಿದ್ದೆವು. ಐತಿತ್ತು ಬೇಕಾ? ಎಷ್ಟು ಬೇಕು? ಎಷ್ಟು ಬೇಕು ಐತಿ? ಒಂದು ಅವನು ಐತಿತ್ತು ಕೇಳಕತ್ತಿ. ಇದು 4ನೇ ದಿನ. ಅದು ಕೊಡಿಸ್ತಾ ಇಲ್ಲ, ಅವನು ಬಿಡ್ತಾ ಇಲ್ಲ. ಇವತ್ತು ಅವ್ರು ದೊಡ್ಡಪ್ಪ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೊಂಟ. ನಾವು ಅವತ್ತು ಊರಿಗೆ ಹೋಗಿದ್ವಲ್ಲ, ಇಟ್ಲಿಂದ ಹೋಗ್ಕರ್ನೇ ಕೇಳ್ದ. ಅಮ್ಮ ನಾನು ಹ್ಞೂ ಅನ್ಕೊಂತದ್ವಿ. ಅಲ್ಲಿಂದ ಬರ್ತಾ ಬಸ್ ಸ್ಟ್ಯಾಂಡಲ್ಲಿ ಒಂದು 2 ಗಂಟೆ ಕಾದ್ವಿ. ಅಲ್ಲಿ ಕೇಳ್ದ, ಅಲ್ಲಿ ಬ್ಯಾನರ್ ಹಾಕ್ಬಿಟ್ಟಿದ್ದಾರೆ ಐಸ್ ಕ್ರೀಮಿಂದು. ಅಲ್ಲೂ ಕೊಡ್ತೀನಿ ಅಂತ ಅನ್ಕೊಂತಿದ್ದು. 2 ಗಂಟೆ ಬಸ್ ಸ್ಟ್ಯಾಂಡ್ ಹಾಕೋದ್ರು, ಹಂಗೆ ಕರ್ಕೊಂಬಂದೆ. ಆವಾಗಿಂದ ಅನ್ನೋದನ್ನ ಹಿಡ್ಕೊಂಡು ಐತಿತ್ತು. ಸೂಪರ್ ಮಾರ್ಕೆಟ್ ಸಿಗಲ್ಲ. ಸ್ನೇಹಿತರೆ, ನಾವೀಗ ನಡ್ಕೊಂಡು ಐಸ್ ಕ್ರೀಮ್ ತಿನ್ನಕ್ಕಂತೂ ಹೊರಟ್ವಿ. ಅರ್ಧ ದಾರಿ ಬರಲಿಲ್ಲ. ನಮ್ಮ ಮನೆಯವರಿಗೆಲ್ಲ ನಾವು ಕಂಡುಬಿಟ್ಟಿದ್ದೀವಿ. ಅವ್ರದ್ದು ಬಾಡಿಗೆ ಹೋಗಿದ್ರು, ಇಲ್ಲೇ ಎಲ್ಲ ಅನ್ಲೋಡ್ ಮಾಡೋದಂತೆ. ಅನ್ಲೋಡ್ ಮಾಡ್ತಾ ಇದ್ವಿ. ಬಂದೆ ಕರ್ಕೊಂಡು ಹೋಗಿದ್ದು, ನಡ್ಕೊಂಡು ಹೋಗ್ಬಿಡ್ರಿ ಇರ್ರಿ ಅಂದರು. ನಾವು ನಡೆದು ಹೋಗೋಣ ಅಂತಲೇ ಈ ಪ್ಲಾನ್ ಮಾಡಿ ಬಂದದ್ದು. ನೋಡಿದರೆ ಅದು ಫ್ಲಾಪ್. ಕರ್ಕೊಂಡು ಹೋಗ್ತೀನಿ ಇರ್ರಿ, ಬಿಸ್ಲಾಗ ಹೋಗ್ಬೇಡ್ರಿ ಅಂತ. ಅದು ನಮ್ಮ ಪಾಪ ಮುಖ ನೋಡ್ರಿ. ಅವನು ಐಸ್ ಕ್ರೀಮು, ನಾವು ಈ ಚಾಕ್ಲೇಟ್ ಐಸ್ ಕ್ರೀಮ್ ಎಲ್ಲ ಕೊಡಲ್ಲ. ಆದರೆ ಅವತ್ತು ನೋಡಿ ಅವತ್ತಿಂದ ಅದು ಕೋಲಾಡ್ತದೆ. ಅವ್ರ ದಡಮ್ ನೋಡ್ಲಾರ್ದ ನಾವು ಕೊಡಿಸ್ತೀನಿ ನಡೀರಿ ಅಂತ ಕರ್ಕೊಂಡು ಹೊಂಟಾಡಿ. ಅದಕ್ಕೆ ಹೊಂಟಿದ್ದೀವಿ ಇಲ್ಲೇನೆ ಸೂಪರ್ ಮಾರ್ಕೆಟ್ಗೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಅಲ್ಲಿಗೆ. ಅವ್ರ ಅಪ್ಪಾಜಿ ಇಲ್ಲಿ ನಿಲ್ರಿ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲೊಂದು ನೆರಳಿನಲ್ಲಿ ನಿಂತಿದ್ದೀವಿ ಬಂದು. ಹಿಂಗೈತಿ ನಮ್ಮದು ಇವತ್ತಿಂದು. ಅಯ್ಯೋ ಕಥೆ. ಇನ್ನು ಸ್ನೇಹಿತರೆ, ನಮ್ಮ ಮನೆಯವ್ರು ಬಂದರು. ಅಲ್ಲಿ ಕಾದು ನಿಂತಿದ್ವಲ್ವ, ಅಲ್ಲಿ ಬಂದು ಕರ್ಕೊಂಡು ಗಾಡಿಲೇ ಕರ್ಕೊಂಡು ಹೋಗಿ ಐಸ್ ಕ್ರೀಮ್ನ ಮನೆಗೆ ತಂದು ತಿಂತಾಯಿದ್ದೀವಿ. ಅಲ್ಲಿ ಕೂತೆಲ್ಲ ತಿನ್ನೋಕ್ಕಲ್ಲ, ಅದು ಸೂಪರ್ ಮಾರ್ಕೆಟು. 1-2 ಐಟಮ್ ಬೇಕಿತ್ತು, ಬೇರೆ ಏನೋ ಒಂದು ಮಾತಾಡ್ಕೊಂಡ್ವಿ. ಹಾಗಾಗಿ ಐಟಮ್ ಬೇಕಿತ್ತು, ಅದನ್ನ ತಗೊಂಡು ಐಸ್ ಕ್ರೀಮ್ ಮನೆ ತೊಗೊಂಬಂದು ತಿಂತಾಯಿದ್ದೀವಿ. ಇಲ್ಲೇನು ತಮಾಷೆ ಅಂತಂದರೆ, ಈ ಐಸ್ ಕ್ರೀಮ್ ಮೇಲ್ಗಡೆ ಆ ಪೇಪರಿಗೂ ಐಸ್ ಕ್ರೀಮ್ ಎತ್ತಿರ್ತೈತಲ್ಲ, ಅದನ್ನ ನಾವು ನಮ್ಮನೆಗೆ ಎಲ್ಲರೂ ನೆಕ್ಕೊಂಡಿದ್ದೀವಿ. ಅಲ್ಲಿ ನೋಡೋ ಹೊತ್ತಿಗೆ ನಾನು ನೀನು ಒಬ್ಬೊಬ್ಬರೇ ಅಂತ ಮಾತಾಡಿದ್ದಾತು. ಅದನ್ನು ತಿಂತಾ ಇರೋದನ್ನ ಇದನ್ನು ವೀಡಿಯೋ ಆಯ್ತು ಅಂತ ಏನೋ ಹಿಂಗೆ ಕಾಮಿಡಿ ಮಾಡ್ಕೊಳ್ತಾ ಇದ್ವಿ. ನಮ್ಮ ಪಾಪು ನೋಡ್ರಿ ಎಷ್ಟು ಚೆನ್ನಾಗಿ ತಿಂತಾ ಇದ್ದಾನೆ. ತಂದಿತ್ತಿಗೂ ಸಾರ್ಥಕ ಅಂದರೆ ಅದು ಅಷ್ಟು ಅಂಕ ತಿನ್ನೋಕ್ಕಾಗಲ್ಲ. ಅರ್ಧನೂ ತಿನ್ನಲಿಲ್ಲ ಅವನು. ಅಷ್ಟೊತ್ತಿಗೆ ಹಿಂಗೆ ಐತಿತ್ತು ಬೇಡ ಅನ್ನೋಕ್ಕೆ ಶುರು ಮಾಡ್ದೆ. ಅದು ಮಗ್ಚೆಟ್ಟು ಹೊಡೆದ್ಬಿಡ್ತು ಅವನಿಗೆ. ಅದಾದಮೇಲೆ ನಾನೇ ಇದೀನಲ್ಲ ಅಮ್ಮ ಇಸ್ಕೊಂಡು ತಿಂದಿದ್ದಾಯಿತು. ಇನ್ನು ನಾನು ತಿನ್ನೋಕ್ಕೆ ಶುರು ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು, ನಾನು ಆ ಗೀಪರಲ್ಲಿ ಅದು ವೇಸ್ಟ್ ಮಾಡ್ಬೋದು ಸ್ನೇಹಿತರೆ. ಅದಿಷ್ಟು ಕೋನಿಗೆ 40 ರೂಪಾಯಿ ಆಗಿದ್ದಾಗಲಿ ಅಂತೇಳಿ 5 ತಂದ್ವಿ. 200 ರೂಪಾಯಿ ಡಮ್ ಇವತ್ತು. ಇದೇ ಐಸ್ ಕ್ರೀಮ್ ಪಾರ್ಟಿನೇ ಇವತ್ತು ಜೋರು ಅಂತ ಅಂದ್ಕೊಳ್ಳಿ. ಹೊರಗಿಂದ ತಂದು ತಿಂದಿದ್ದು ತಿಂತಾಯಿದ್ದೀವಿ. ಆಲ್ರೆಡಿ ಟೈಮ್ ಎಷ್ಟಾಗಿದೆ ಗೊತ್ತಾ? 1:15 ಅಥವಾ 1:45 ಆಗಿದೆ. ಊಟಕ್ಕೆ ಹೋಗೋ ಇದೇ ಇಲ್ಲ. ಐಸ್ ಕ್ರೀಮ್ ತಿಂತಾಯಿದ್ದೀವಿ. ಫಸ್ಟ್ ಅದು ಕರ್ಗೋಗ್ಬಿಡ್ತದೆ ಅಂತ. ಇಲ್ಲಿ ನೋಡಿ ನನ್ನ ಮಗ ನಿಂತ್ಕೊಂಡು ಎಷ್ಟು ಇದ್ರಾಗೆ ತಿಂತಾ ಇದ್ದಾನೆ ಅಂತ. ಇನ್ನು ಐಸ್ ಕ್ರೀಮ್ ತಿಂದು ನಾನು ನಿಮಗೆ ಮತ್ತೆ ಇನ್ನು ಇವಾಗ ಮಧ್ಯಾಹ್ನದ್ದು ಊಟ ಎಲ್ಲ ಆದಮೇಲೆ ಏನು ಮಾಡ್ತಾಯಿದ್ದೀವಿ ನೋಡಿ, ಮಾತಾಡ್ತಾ ನಾವು ಒಂದಿಷ್ಟು ಒಬ್ರಿಗೊಬ್ರು ಕಾಲು ಎಳಿತಾ ಯಾವುದಕ್ಕೆ ಪ್ರಿಪ್ರೇಷನ್ ಮಾಡ್ಕೊತ ಇದ್ದೀವಿ ಅಂತ ಹೇಳಿ. ಇಲ್ಲಿ ಈ ಕಡೆ ನಮ್ಮ ಮನೆಯವರು ಮಾಡ್ತಾಯಿದ್ದಾರೆ, ಇಲ್ಲಿ ಈ ಕಡೆ ಅಕ್ಕ ಮಾಡ್ತಾಯಿದ್ದಾಳೆ, ಹೆಲ್ಪ್ ಮಾಡ್ತಾಯಿದ್ದಾಳೆ. ಏನಕ್ಕೆ ಅಂತ ಒಂದು ಐಡಿಯಾ ಬಂದಿರ್ಬೋದು. ಬಟ್ ನಾವೇನೆಲ್ಲ ಕಾಮಿಡಿ ಮಾತಾಡ್ತೀವಿ ಅಂತ ಸಣ್ಣ ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ. ಮಣ್ಣು ಅಲ್ಲಿ ನಾನು ಬಸ್ಸಿಗೆ ಕೊಟ್ರ ಟ್ರೈನ್ ನುಗ್ಲ. ಇಲ್ಲಿ ಹೆಂಗ್ ಕಾಮಿಡಿ ಮಾಡ್ತಾ ಇದೀವಿ ಅಂದ್ರೆ, ನಂಗೆ ಅಕ್ಕ ಗಿಫ್ಟ್ ತಂದಿದ್ದಾಳೆ ಅಲ್ವಾ ಡ್ರೆಸ್ಸು, ನನಗೆ ತಗೊಳತ್ತೆ, ಅವಳಿಗೂ ಒಂದು ಡ್ರೆಸ್ ತಗೊಂಡಿದ್ದಾಳೆ. ಅದ್ರ ಬಗ್ಗೆ ನಮ್ಮ ಮಾವ ಏನ್ ಮಾತಾಡಬಹುದು ಅಂತ ಹೇಳಿ ಸುಮ್ಮನೆ ಒಬ್ರಿಗೊಬ್ರು ಮಾತಾಡ್ಕೊಂಡು ಕಾಲು ಎಳಿತಾ ಇದ್ವಿ ಅಷ್ಟೇನೆ. ಈ ತರ ಸಖತ್ತು ಮಾತಾಡ್ತಾ ಎಂಜಾಯ್ ಮಾಡಿದ್ವಿ. ಹಾಗೆ ನಮ್ಮನೆಯವ್ರ ಫೋನಲ್ಲಿ ನನ್ನ ಮದುವೆ ಅದು
ಇದ್ರಲ್ಲಿ ತೆಗೆದಿದ್ದಂಥ ಫೋಟೋಗಳು ಯಾವ ಕೆಲವು ಹೊರಗೋದವು ಮಾಡಿದಂಥ ವಿಡಿಯೋಗಳು ಇಲ್ಲಿ ಏನೇನೋ ಇದ್ವು, ಅವನ್ನೆಲ್ಲ ನೋಡಿ ಎಂಜಾಯ್ ಮಾಡಿದ್ವಿ. ಇಲ್ಲಿ ಇನ್ನೊಂದು ಸ್ಪೆಷಲ್ ಅಂದರೆ ಇಲ್ಲಿ ನೋಡಿ ನಮ್ಮ ಮನೆಯವರು ಹೆಚ್ಚಿಕೊಡ್ತಾ ಇರೋದು. ಇಷ್ಟು ದಿವಸ ನೀವು ಯಾವಾಗಾರು ನೋಡಿದ್ರೆ ಇದನ್ನ, ಇವತ್ತು ನಮ್ಮ ಮನೆಯವ್ರು ನಾನು ಹೆಚ್ಚಿಕೊಡ್ತೀನಿ, ನಾವು ಮಾಡ್ತೀನಿ ಅಂತ ಹೇಳಿ ಬಂದಿದ್ದಾರೆ. ಅವರಿಗೆ ನಾನು ಮಾಡಿದ್ದಂಥ ಲಾಸ್ಟ್ ಟೈಮ್ ನಾನು ಗೋಬಿ ಮಾಡಿದಾಗ ತುಂಬ ಇಷ್ಟ ಆಗಿತ್ತು. ಅದಕ್ಕೆ ನಾನು ಹೆಲ್ಪ್ ಮಾಡಿಬಿಡ್ತೀನಿ, ಬೇಗ ಬೇಗ ಮಾಡಿ, ನೀವೇ ಆದರೆ ಲೇಟ್ ಮಾಡ್ತೀರಾ ಅಂತ ಹೇಳಿ ಅವ್ರು ಬಂದಿದ್ದಾರೆ ಹೆಚ್ಚಿಕೊಡ್ಲಿಕ್ಕೆ. ಯಾರೋ ಒಬ್ರು ಮಾಡಿದ್ರೆ ಸಹಿ, ಅವ್ರದ್ದು ಒಂಚೂರು ಕಾಂಟ್ರಿಬ್ಯೂಷನ್ ಇದ್ದಂಗೆ ಆಯಿತು. ಹೊರ ಹೋಗಿದ್ರೆ ಎಷ್ಟೊಂದು ಇದಾಕಿತ್ತಲ್ವ, ಮನೆಯಲ್ಲೇ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲೆಕೋಸನ್ನ ನಾನು ಸಾಮಾನ್ಯವಾಗಿ ತರಲ್ಲ, ನಾವು ಯಾವಾಗೂ ತರಲ್ಲ. ನಾನೊಂದು ತಲೆಯಲ್ಲಿ ಇಟ್ಕೊಂಡು ತಂದಿದ್ದೆ, ನೋಡೋಣ ಗೋಬಿ ಮಾಡೋಣ ಅಂತ ಹೇಳಿ. ಸರಿ, ಅದು ಪ್ಲಸ್ ಪಾಯಿಂಟ್ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕೋಇನ್ಸಿಡೆಂಟ್ ಥರ ಎಲ್ಲದೂ ಆಗೋಗಿದೆ ಇವತ್ತು, ಒಳ್ಳೆ ಪ್ಲಾನ್ ಮಾಡಿರೋ ಥರ. ಅದಾದ ನಂತರ ಇಲ್ಲಿ ಗೋಬಿ ಮಾಡ್ತಾಯಿದ್ದೀನಿ, ನೋಡ್ಬೋದು ನೀವು. ನಾನು ಎಣ್ಣೆಲಿ ಈ ಥರ ಬಿಡೋದಂತ ಬೋಂಡದ ಥರ, ನಮ್ಮ ಅಕ್ಕನ ತೆಗಿಯೋದು ಈ ಥರ ಮಾಡಿ ಗೋಬಿ ಮಾಡಿದ್ವಿ. ಸಖತ್ತು ಟೇಸ್ಟಾಗಿತ್ತು. ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಮನೆಯವರು ಮತ್ತು ಭಾವ ಅಕ್ಕ ಮೂವರು ಹೊರಗಡೆ ದೊಡ್ಡ ದೊಡ್ಡ ಹೋಟ್ಲಲ್ಲಿ ಅಲ್ಲೆಲ್ಲ ತಿಂತೀವಲ್ಲ, ಅದಕ್ಕಿಂತ 100ರಷ್ಟು ಚೆನ್ನಾಗಿತ್ತು ಅಂತ ಹೇಳಿ. ಟೇಸ್ಟ್ ವೈಸು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು, ಅಷ್ಟೇ ಟೇಸ್ಟ್ ಬಂದಿಲ್ಲದೆ ಇರ್ಬೋದು. ಬಟ್ ಎಲ್ಲದು ನಾವು ಕ್ಲೀನಾಗಿ ಮಾಡಿರೋದಿರ್ಬೋದು, ಇದೆಲ್ಲನೂ ಕೂಡ ನೀಟಾಗಿ ಕ್ಲೀನಾಗಿ ಮಾಡಿರೋದ್ರಿಂದ ಅದಕ್ಕಿಂತ 100ರಷ್ಟಲ್ಲ 200ರಷ್ಟು ಚೆನ್ನಾಗೇ ಇತ್ತು ಅಂತ ಹೇಳ್ಬೋದು. ಟೇಸ್ಟ್ ಚೆನ್ನಾಗಿತ್ತು. ಅದಾದ ನಂತರ ಇವಾಗ ಟೈಮ್ 6:30 ಸಂಜೆ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟ್ವಿ. ಮಾಮೂಲಿ ನಾವು ಕೊಪ್ಪದಲ್ಲಿರೋ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಅಂತಲೇ ಪ್ಲ್ಯಾನ್ ಮಾಡಿದ್ದು. ಆಮೇಲೆ ಹೋಗ್ತಾ ಇಲ್ಲ ಶೃಂಗೇರಿ ಹೋಗ್ಬಿಡೋಣ, ಇನ್ನೇನೆಲ್ಲ ಮನೇಲಿ ಮಾಡಿ ತಿಂದಿದ್ದೆಲ್ಲ ಆಯಿತು. ಶೃಂಗೇರಿ ಹೋಗಿ ದೇವಸ್ಥಾನದ ದರ್ಶನ ಮಾಡ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಬರೋಣ ಅಂತೇಳಿ ಆಯಿತು. ನಾವು ಈಗಷ್ಟೇ ಗೋಬಿ ತಿಂದು ಹಂಗೆ ಕಾಫಿ ಕುಡಿದು ಅವೆಲ್ಲ ಕ್ಲೀನ್ ಮಾಡಿಟ್ಟು ಹೊರಟಿದ್ದೇನೆ. ಯಾಕೆಂದರೆ ಗೋಬಿ ಮಾಡೋಕ್ಕೆ ಇದು ಮಾಡಿದ್ದು ಲೇಟಾಗಿತ್ತಲ್ವ, ಹಾಗಾಗಿ ನಾವೀಗ ಶೃಂಗೇರಿಗೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ನಾನು ಈ ಡ್ರೆಸ್ ಹಾಕೊಂಡಿದ್ದರಿಂದ ನಮ್ಮ ಮನೆಯವರು ಈ ಶರ್ಟ್ನ ಹಾಕ್ಕೊಂಡಿದ್ದಾರೆ. ಈ ಶರ್ಟ್ ನಾನು ಹೋದ ವರ್ಷ ವೆಡ್ಡಿಂಗ್ ಆ್ಯನಿವರ್ಸರಿ ಗಿಫ್ಟ್ ಕೊಟ್ಟಿದ್ದು ಆ ಶರ್ಟು. ಅದಾದ ನಂತರ ಅದೇ ಥರ ಸ್ವಲ್ಪ ಕಲರ್ ಕಾಂಬಿನೇಷನ್ ಇರೋ ಥರದ್ದೊಂದು ಶರ್ಟ್ ಹುಡುಕಿ ನಮ್ಮ ಪಾಪಗೂ ಹಾಕಿದ್ದೀನಿ. ಇನ್ನು ನೋಡ್ಬೋದು, ಇಲ್ಲೇ ಅಕ್ಕ ಇವಾಗ ಹುಡ್ಕೊಂಡಿದ್ದಾಳಲ್ಲ, ಅದು ಅವಳು ತಗೊಂಡಿರೋ ಡ್ರೆಸ್ಸು, ಇದು ನನಗೆ ತಂದಿರೋ ಡ್ರೆಸ್ಸು. ಎರಡು ಕೂಡ ಹೊಸವು. ಚೆನ್ನಾಗಿದೆಯಾ ಡ್ರೆಸ್ಸು? ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೇರ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ, ಯಾವಾಗೂ ಒಂದೇ ಥರ ಜಡೆ ಹಾಕೋದು ಅಥವಾ ಕೂದಲು ಒಂದು ಕ್ಲಿಪ್ ಹಾಕೋದು ಮಾಡ್ತಿದ್ದೆ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳಿ ಈ ಥರ ಸೈಡ್ ಜಡೆ ಹಾಕಿದ್ದೀನಿ. ಈಗ ಒಂದು 3-4 ವರ್ಷದಿಂದ ನಾವು ಫ್ಯಾಮಿಲಿ ಟೂರ್ ಹೋಗಿದ್ವಿ, ಆವಾಗ ಆ ಥರ ಜಡೆ ಹಾಕಿದ್ದೆ. ಆವಾಗ 1-2-3 ಸರಿ ಹಾಕ್ಕೊಂಡಿದ್ದೆ, ಚೆನ್ನಾಗಿ ಕಂಡಿತ್ತು. ಇವತ್ತು ಅದು ನೆನಪಾಗಿ ಈ ಥರ ಹಾಕೊಳ್ಳೋಣ ಅಂತ ಹೇಳಿ ಈ ಥರ ಜಡೆನ ಹಾಕ್ಕೊಂಡಿದ್ದೀನಿ. ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದೇನು ಗೊತ್ತಾ, ನಮ್ಮದು ಇರೋದು ಈ ಪಿಕಪ್ ಒಂದೇ, ಬೈಕೆಲ್ಲ ನಾವು ಅಷ್ಟು ದೂರ ಹೋಗೋಕ್ಕಾಗಲ್ಲ. ಈ ಬಸ್ ಅಂತೂ ಈ 6:30 ಯಾವ ಬಸ್ ನಾವು ಹೋಗಿ ವಾಪಸ್ ಬರೋಕ್ಕಾಗುತ್ತೆ. ಹಂಗಾಗಿ ಇದರಲ್ಲೇ ಎಲ್ಲರೂ ಅಡ್ಜಸ್ಟ್ ಮಾಡಿ ಹೋಗೋಣ ಅಂತೇಳಿ ಕೂತಿದ್ದೀವಿ. ಇಲ್ಲಿ ನೋಡಿ, ನಾನು ಪಾಪನ ಹಿಡ್ಕೊಂಡು ನಡುವೆ ಕೂತಿದ್ದೀನಿ ಆ ಗೇರ್ ಹತ್ರ. ಇನ್ನು ಈ ಕಡೆ ನಮ್ಮ ಮಾಮನ ಮೇಲೆ ಅಕ್ಕ ಕೂತಿದ್ದಾಳೆ. ಈ ಥರ ಎಲ್ಲರೂ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾತಾಡ್ತಾ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಮಾಮ ನಾನು ಕಾಣ್ತಾ ಇಲ್ಲ, ಬರೀ ನೀವೇ ಕಾಣ್ತಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಹಿಂಗೆ ಮಾತಾಡ್ತಾ ಇವತ್ತಂತೂ ದಿನ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆಂದ ಹೋಗುತ್ತೆ ಅಂತೇಳಿ. ತುಂಬಾ ಚೆನ್ನಾಗಿತ್ತು. ಹೋದ ವರ್ಷನೂ ನಾನು ನಮ್ಮ ಅಕ್ಕ ಬಾವರ ಮನೇಲಿ ವೆಡ್ಡಿಂಗ್ ಆ್ಯನಿವರ್ಸರಿನ ಆಚರಣೆ ಮಾಡಿದ್ವಿ. ಈ ವರ್ಷನೂ ಅವ್ರು ಬಂದಿದ್ದಾರೆ. ಆಮೇಲೆ ನಮ್ದು ಆವಾಗ 1 ವರ್ಷ, 2ನೇ ವರ್ಷನೇನೋ ನಮ್ಮ ನಾದಿನಿಯವರು ಬಂದಿದ್ದರು. ಆಮೇಲೆ 1 ವರ್ಷ ನಮ್ಮ ಅಣ್ಣ ಅವರು ಬಂದಿದ್ದರು. ಹಿಂಗೆ ಯಾರು ಬಂದು ಅವರಾಗೆ ಬಂದು ನಮ್ಮ ಡೇನ ಸ್ಪೆಷಲ್ ಮಾಡ್ತಾರೆ, ನಾವು ಅಂದ್ಕೊಂಡೇ ಇರಲ್ಲ. ಹಾಗೆ ಇನ್ನು ನೋಡ್ಬೋದು ನೀವು, ಸೂರ್ಯ ಎಷ್ಟು ಕೆಂಪು ಕಾಣ್ತಾ ಇತ್ತು. ಈ ವಿಡಿಯೋದಲ್ಲಿ ಇಷ್ಟೊಂದು ಕೆಂಪು ಕಾಣ್ತಾ ಇಲ್ಲ. ಅದಾದ ನಂತರ ಶೃಂಗೇರಿ ಹೋದರೆ ಫಸ್ಟ್ ನಾವು ಹೋಗಿದ್ದು ನಮ್ಮ ಜೈ ಅಂತ ಮಾತಾಡ್ಸೋಕ್ಕೆ, ಅಂದರೆ ನಮ್ಮ ನಾದಿನಿ ಮಗನ್ನ. ಅವನಲ್ಲೇ ಹಾಸ್ಟ್ಲಲ್ಲಿದ್ದಾನೆ, ಅವನ್ನ ಸ್ವಲ್ಪ ಮಾತಾಡ್ಸ್ಕೊಂಡು ಅದಾದಮೇಲೆ ನಾವು ದೇವಸ್ಥಾನದ ಹತ್ರ ಬಂದ್ವಿ. ನಾವು ಹೋಗೋಷ್ಟರೊಳಗೆ ಲೇಟಾಗಿ ಹೋಗಿತ್ತು. ನಾವು ಬಿಟ್ಟಿದ್ದೆ 6:30 ಅಂದರೆ ಹೋಗೋದಕ್ಕೆ 7:15 ಅಥವಾ 7:30 ಆಗಿತ್ತು. ಫಸ್ಟ್ ನಾವು ಜೈ ಅಂತ ಮಾತಾಡ್ಸ್ಕೊಂಬರೋಕ್ಕೆ ಅಂತ ಹೇಳಿ ಹೋದ್ವಿ. ಪ್ಲಾನ್ ಇದ್ದಿದ್ರೆ ನಾವು ಮಧ್ಯಾಹ್ನನೇ ಹೋಗ್ಬೋದಾಗಿತ್ತು. ನಾವು ಏನೂ ಅಂದ್ಕೊಂಡಿರಲಿಲ್ಲ. ಅದಲ್ಲದೆ ಇವರಿಗೂ ಕೂಡ ಬಾಡಿಗೆ ಬಂದಿದ್ದರಿಂದ ನಾವು ಹೋಗೋದು ಏನು ಅಂದ್ಕೊಂಡೆ ಲಾಸ್ಟಿಗೆ ಡಿಸೈಡ್ ಆಗಿದ್ದು ಹೋದ್ವಿ ಸುಮ್ಮನೆ. ಇಲ್ಲಿ ನೋಡಿ ಇನ್ನೇನು ದೇವಸ್ಥಾನದ ಹತ್ರ ಹೋದ್ವಿ. ಗಾಡಿ ದೂರ ಪಾರ್ಕಿಂಗ್ ಮಾಡಿದ್ವಿ.
ಮಾತಾಡ್ತಾ ನಾವು ಏನೋ ಫಸ್ಟ್ ಟೈಮ್ ಬಂದದ್ದು ಯಾವಾಗ ಏನು ಈ ಥರದ್ದೇನೋ ಮಾತಾಡ್ತಾ ನಾವು ಹೊರಟ್ವಿ. ಇರುತ್ತೆ 9:30ವರೆಗೂ ದೇವ್ರ ದರ್ಶನ ಇರುತ್ತೆ. ನಾವು 9:30ವರೆಗೂ ದೇವಸ್ಥಾನದೊಳಗೆ ಇದ್ವಿ, ಹಂಗಾಗಿ ಹೇಳ್ತಾ ಇರೋದು. ಅಲ್ಲಿವರೆಗೂ ದೇವ್ರ ದರ್ಶನ ಇರುತ್ತೆ. ಹಂಗಾಗಿ ನಾವು 6:30ಗೆ ಪ್ಲ್ಯಾನ್ ಮಾಡಿ ಹೋಗಿದ್ದು. 6:30ಗೆ ಮನೆ ಬಿಟ್ಟಿದ್ದು ನಾವು ಕರೆಕ್ಟಾಗಿ. ಇಲ್ಲಿ ಹೋಗೋದಕ್ಕೆ 7:30. ಈ ಸಾರಿ ಏನು ದೇವಸ್ಥಾನದಲ್ಲಿ ತುಂಬ ಜನ ಅಂತ ಏನು ಇರಲಿಲ್ಲ ಸ್ನೇಹಿತರೆ, ಯಾಕಂದರೆ ಇವಾಗ ಎಕ್ಸಾಮ್ ಟೈಮ್ ಅಲ್ವಾ ಮಕ್ಕಳಿಗೆಲ್ಲ, ಹಾಗಾಗಿ ಟೂರಿಸ್ಟ್ ಏನು ಜಾಸ್ತಿ ಬರಲ್ಲ. ಫ್ರೀ ಇತ್ತು ದೇವಸ್ಥಾನದ ಹತ್ರ ಎಲ್ಲ, ತುಂಬಾ ಫ್ರೀ ಇತ್ತು. ನಮಗೆ ಯಾವಾಗೂ ರಶ್ ಇದ್ರೂ ಏನಂತ ವ್ಯತ್ಯಾಸ ಅನಿಸಲ್ಲ, ಯಾಕೆಂದರೆ ನಾವು ತುಂಬ ಟೈಮ್ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಲ್ವ, ನಮಗೆ ಹಂಗಾಗಿ ಹಂಗೇನು ಅನಿಸಲ್ಲ. ಈ ರಶ್ ಇರಲಿಲ್ಲ, ಫ್ರೀ ಇತ್ತು. ಹಾಗೆ ಇಲ್ಲೆಲ್ಲ ಏನೋ ರಿಪೇರಿ ಮಾಡಲಿಕ್ಕೆಲ್ಲ ತೆಗ್ದಿದ್ದಾರೆ. ಏನೇನೋ ನಡೀತಾ ಇದೆ ದೇವಸ್ಥಾನದ ಹತ್ರನೂ ಕೆಲಸ ಎಲ್ಲದ. ಇನ್ನು ದೇವಸ್ಥಾನದೊಳಗೆಲ್ಲ ವೀಡಿಯೋ ಮಾಡೋಂಗಿಲ್ಲ, ಹಂಗಾಗಿ ನಾನು ಅಲ್ಲೆಲ್ಲೂ ವೀಡಿಯೋ ಮಾಡಿಲ್ಲ. ಹೊರಗಡೆ ಹೋಗ್ತಾ ಒಂದು ಸ್ವಲ್ಪ ಈ ಥರ ವೀಡಿಯೋನ ಮಾಡಿದ್ದಾಗಿತ್ತು. ಇನ್ನು ನಾವು ಫಸ್ಟು ದೇವ್ರ ದರ್ಶನಕ್ಕೆ ಹೋಗ್ಬಿಡೋಣ. ಒಳಗಡೆ ದೇವ್ರದ್ದು ಇದು ಬೆಳ್ಳಿ ಪಲ್ಲಕ್ಕಿಲಿ ಉತ್ಸವ ಆಕಾಯ್ತು ದೇವ್ರದ್ದು ಇದ್ರ ಒಳಗೇನೆ. ಅಲ್ಲೆಲ್ಲ ವೀಡಿಯೋ ಮಾಡೋಂಗಿಲ್ಲ, ಹಂಗಾಗಿ ಮಾಡಲಿಲ್ಲ. ಅಲ್ಲಿ ಉತ್ಸವ ಆಗ್ತಾಯಿತ್ತು, ಒಳ್ಳೆ ಕರೆಕ್ಟ್ ಟೈಮಿಗೆ ಹೋದ್ವಿ ಅಂತ ಹೇಳಿ ಅನಿಸ್ತು. ಎಲ್ಲ ನೋಡೋಕೆ ಸಿಕ್ತು. ನಾವು ಹೋದ್ಮೇಲೆ ಒಂದು ಪೂಜೆ ಆಯಿತು. ಅಲ್ಲಿ ದೇವ್ರ ಎದುರಿಗೆ ಸುಮಾರು ಹೊತ್ತು ಕೂತಿದ್ವಿ ಪೂಜೆ ಆಗೋವರೆಗೂ, ಚೆನ್ನಾಗಿತ್ತು. ಇಲ್ಲಿ ನೋಡ್ಬೋದು ಅಪ್ಪ ಮಗ ಎಷ್ಟು ನಿಧಾನಕ್ಕೆ ಆರಾಮ ಬರ್ತಾಯಿದ್ದಾರೆ, ಒಂದೇ ಥರ ಕಾಣ್ತಿದ್ದಾರೆ. ಇನ್ನು ಅಲ್ಲಿಂದ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಂದ್ಮೇಲೆ ಅದು ಉತ್ಸವ ಹಾಕಿತ್ತು ಅಂತ ಹೇಳಿದ್ವಲ್ವ, ಅಲ್ಲಿ ಹೂ ಕೊಟ್ಟರು. ಅದು ಇಷ್ಟಿಷ್ಟೊಂದು ಹೂ ಕೊಟ್ಟರು. ನನಗೆ ಫುಲ್ ಖುಷಿ ಇವತ್ತು. ಏನೋ ದೇವ್ರು ನಮಗೆ ಭಾರಿ ಸ್ಟ್ರಾಂಗಾಗಿ ವರ ಕೊಟ್ಟದೆ ಅಂತ ಅನಿಸ್ತಾ ಇತ್ತು. ಇಲ್ಲಿ ನೋಡ್ಬೋದು ಅಕ್ಕಗೆ ನನಗೆ ಇಬ್ಬರಿಗೂ ಹೂ ಈ ಥರ ಜಾಸ್ತಿ ಸಿಕ್ತು. ಆಮೇಲೆ ಸ್ವಲ್ಪ ಕೊಡಕತ್ತಿದ್ರು ಅನಿಸುತ್ತೆ. ಇಷ್ಟೊಂದು ಯಾರೂ ಇಟ್ಕೊಂಡಿರಲಿಲ್ಲ, ಬಟ್ ನಮಗೆ ಎಷ್ಟೊಂದು ಹೂ ಸಿಕ್ತು. ತುಂಬಾ ಖುಷಿ ಆಯ್ತು ಇವತ್ತು ಹೂ ಸಿಕ್ಕಿದ್ದು. ಅದು ಫಸ್ಟ್ ಟೈಮ್ ಈ ಇದ್ರ ಕೊಡೋದು ಒಂದೊಂದು ಹೂ ಕೊಡ್ತಾರಲ್ಲ ಅದೆಲ್ಲ ಸರಿ. ಈ ಥರ ದೇವರಿಗೆ ಹಾಕಿದ್ನ ಹೂ ಸಿಕ್ಕಿದ್ದಿದೆ ಫಸ್ಟ್ ಟೈಮ್. ನಮ್ಮ ಮದುವೆ ಆಗಿ 8 ವರ್ಷ ಆಯಿತು. 8 ವರ್ಷದಲ್ಲಿ ಅದೆಷ್ಟು ಸರಿ ಹೂ ಬಂದಿದ್ದೀವೋ, ಯಾವಾಗೂ ಈ ಥರ ಹೂ ಎಲ್ಲ ಸಿಕ್ಕಿರಲಿಲ್ಲ. ಇವತ್ತು ತುಂಬಾ ಖುಷಿ ಆಯಿತು. ದೇವಸ್ಥಾನದಿಂದ ಹೊರ ಬಂದರೆ ಫಸ್ಟು ಹೂ ಮುಡ್ಕೊಳ್ತಾ ಇದ್ದೀವಿ. ಇಲ್ಲೇನೋ ಕಾಮಿಡಿ ಮಾಡ್ತಾಯಿದ್ರು ನಮ್ಮ ಮಾವ. ನಾವು ಈ ಪಿನ್ನ ಏನೋ ಇದಿರಲಿಲ್ಲ, ಹಂಗಾಗಿ ಸ್ವಲ್ಪ ಮುಡ್ಕೊಳ್ಳೋಕೆ ಕಷ್ಟ ಆಕಾಯಿತು. ನಾನು ಅಕ್ಕಗೆ, ಅಕ್ಕ ನನಗೆ ಮುಡಿಸ್ತಾಯಿದ್ರು. ಇಲ್ಲಿ ನೋಡ್ಬೋದು ಈಗಷ್ಟೇ ಪೂಜೆ ಆಗಿದ್ದರಿಂದ ಜನ ಬರ್ತಾ ಇದ್ದಾರೆ. ಭಾಳ ಜನ ಅಲ್ಲಿ ಕೂತಿದ್ರು, ಅಂದರೆ ತುಂಬ ರಶ್ ಅಂತಲ್ಲ, ಇದ್ದರು ಜನ, ಆ ಥರ ಜನ ಕೂತಿದ್ರು. ಅವರೆಲ್ಲರೂ ಬರ್ತಾ ಇದ್ದಾರೆ. ನಾನು ನೋಡ್ಕೊಳ್ತಾ ಇದ್ದೀನಿ ನನಗೆ ಹೇಗೆ ಮುಡಿಸಿದಾಳೆ ಅಂತ ಹೇಳಿ. ಇನ್ನು ನಾನು ಅವಳಿಗೆ ಹೂ ಮುಡಿಸ್ತಾ ಇದ್ದೀನಿ. ಇನ್ನು ನಮ್ಮ ಮನೆಯವ್ರು ನಮ್ಮ ಪಾಪುದು ಫೋಟೋ ತೆಗಿಯೋದ್ರಲ್ಲಿ ಬ್ಯುಸಿ ಇದ್ದಾರೆ. ಅಲ್ಲೆಲ್ಲ ಆ ಕಡೆ ದೇವ್ರ ತಕ್ಕೆಲ್ಲ ವೀಡಿಯೋ ಮಾಡೋಂಗಿಲ್ಲ, ಇಲ್ಲೆಲ್ಲ ಗಾರ್ಡನಲ್ಲೆಲ್ಲ ಮಾಡ್ತಾರೆ ಎಲ್ಲರೂ. ನಾವು ಹಾಗೇನೆ ಇಲ್ಲೆಲ್ಲನ ವೀಡಿಯೋನ ಮಾಡ್ಕೊತಾ ಇದ್ವಿ, ಫೋಟೋ ತಕ್ಕಂತ ಇದ್ವಿ. ಫೋಟೋ ನಮ್ಮ ಪಾಪದ ಫೋಟೋ ಅಲ್ಲ, ವೀಡಿಯೋ ಮಾಡ್ಕೊಳ್ತಾ ಇದ್ರು. ಅಲ್ಲಿ ನೋಡಿ ಅವ್ನು ನಮ್ಮಿಬ್ಬರು ನಡುವೆ ಬರೋದು, ಆ ಕಡೆ ಈ ಕಡೆ ಹೋಗೋದು, ಹಿಂಗೆಲ್ಲ ಮಾಡ್ತಾಯಿದ್ದ ನೋಡಿ. ಕೆಲವೊಂದ್ಸರಿ ಹಿಂಗೆ ಫೋಟೋ ಬೇಡ ಅಂತದೆ, ಕೆಲವೊಂದ್ಸರಿ ನಂದು ಫೋಟೋ ಅಂತ ನಿಲ್ತಾನೆ. ಹಂಗೆ ಅವನಿಗೆ ಒಂದೊಂದ್ಸರಿ ಒಂದೊಂದು ಥರ. ಇನ್ನು ಅದಾದ ನಂತರ ನಾವು ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಸೀದಾ ಪ್ರಸಾದದ ಕಡೆ ಹೋದ್ವಿ. ಪ್ರಸಾದ 8:30 ಕ್ಲೋಸು ಅಂದರು, ಹಾಗಾಗಿ ಊಟಕ್ಕೆ ಅಂತ ಹೋದ್ವಿ. ಪಾಯಸ, ಅನ್ನ, ಸಾಂಬಾರು ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಬಂದು ಅಲ್ಲೇನೋ ಒಂದು ಸ್ವಲ್ಪ ಆಚೆ ಈಚೆ ಆಯ್ತು ಬೇರೆ ಇದ್ರ ಜೊತೆಗೆ, ಹಾಗಾಗಿ ಅದ್ರ ಬಗ್ಗೆ ಚರ್ಚೆ ನಡೀತಾ ಇತ್ತು. ಇನ್ನು ನೋಡ್ಬೋದು ಇಲ್ಲಿ ಇನ್ನು ಈ ಕಡೆ ಹೋಗಿ ಇನ್ನೊಂದು ಸರಿ ನಾವು ದೇವಸ್ಥಾನ ಕಡೆ ಹೋಗೋಣ ಅಂತೇಳಿ ಮನಸ್ಸಾಯಿತು. ಏಕೆಂದರೆ ಇನ್ನೂ ಟೈಮ್ ಇತ್ತು. ಇವಾಗ 8:30 ಆಗಿತ್ತು ಅಷ್ಟೇ. ಇನ್ನೂ ಟೈಮ್ ಇರೋದ್ರಿಂದ ಇನ್ನೊಂದು ಸ್ವಲ್ಪ ದೇವಸ್ಥಾನದ ಕಡೆ ಹೋಗೋಣ ಅಂತ ಹೇಳಿ ಇಲ್ಲಿ ಬಂದು ಈ ಕಡೆ ಇಲ್ಲೆಲ್ಲ ಕೂತಿದ್ದಾರೆ ನೋಡಿ, ಇಲ್ಲಿ ಕೂರೋಣ ಅಂತ ಹೇಳಿ ಬಂದ್ವಿ. ಇನ್ನು ಆ ಕಡೆ ಆ ಕಲ್ಲಿಂದು ಇದ್ರ ದೇವಸ್ಥಾನ ಕಾಣ್ತಾ ಇದ್ವಲ್ವ, ಅಲ್ಲಿ ಹೋಗಿರಲಿಲ್ಲ. ಅಲ್ಲಿ ಹೋಗಿ ದರ್ಶನ ಮುಗಿಸ್ಕೊಂಬಂದು ಇಲ್ಲಿ ಕೂರೋಣ ಅಂತ ಹೇಳಿ ಅಲ್ಲಿಗೆ ಹೋಗ್ತಾ ಇದ್ವಿ. ಇಲ್ಲಿ ನೋಡ್ಬೋದು ನೀವು ನಮ್ಮ ಪಾಪು ಎಷ್ಟು ತರಲೆ ಮಾಡ್ತಾ ಇದ್ದಾನೆ ಅಂತಂದರೆ, ಅಲ್ಲಿ ಓಡೋಗೋದು ಓಡಿ ಬರೋದು ಹಿಂಗೆ ಮಾಡ್ತಾಯಿದ್ದ. ಪಂಚೆ ಹಾಕಿದ್ರಿಂದ ಅವನಿಗೆ ಕಾಲು ಇದಾಗ್ತಾಯಿತ್ತು, ಹಾಗಾಗಿ ಅದನ್ನ ಪಂಚೆನ ಮೇಲಕ್ಕೆ ಕಟ್ತಾ ಇದ್ದಾರೆ ನಮ್ಮ ಮನೆಯವರು. ಈ ನಮ್ಮ ಅಕ್ಕನ ಜೊತೆ ನಾ ಬಂದರೆ ನನಗೆ ನನ್ನ ಮಗಂದು ಇದೇ ಇರಲ್ಲ, ಎಲ್ಲ ಅವಳೇ ನೋಡ್ಕೊಂಡ್ಬಿಡ್ತಾಳೆ. ಹಂಗಾಗಿ ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಬಂದು ಮತ್ತೆ ಇಲ್ಲೇ ಬಂದು ಇಲ್ಲಿ ಕೂತಿದ್ದೀವಿ ನೋಡಿ. ಇಲ್ಲಿ ನಮ್ಮ ಪಾಪು ಫೋಟೋಕ್ಕೆ ಏನೇನೋ ಪೋಸ್ ಹೇಳ್ಕೊಡ್ತಾ ಇದ್ದಾನೆ. ನಾವು ಅಲ್ಲಿ ಕೂತಿದ್ವಿ, ಅವನೇ ನಮ್ಮ ಪಕ್ಕ ಬಂದು ಕೂತ್ಕೊಂಡು ಏನೋ ಕೈ ಮುಂದಕ್ಕೆ ಹಿಂಗೆ ಎಲ್ಲ ಮಾಡ್ತಾ ಇದ್ದ. ಅದನ್ನೇ ಮಾತಾಡ್ಕೊತಾ ಇದ್ವಿ ನೋಡಿ. ಓಡೋಗೋದು ಓಡಿ ಬರೋದು ಅವನಿಗೆ ಅದೆಷ್ಟು ಖುಷಿಯಾಗಿತ್ತು ಅಂತೀರಾ. ಅವನ ಖುಷಿಗಾಗಿನೇ ನಾವು ಕಷ್ಟ ಆದರೂ ಚಿಂತೆ ಇಲ್ಲ, ಈ ಥರ ಹೊರಗೆ ಹೋಗ್ಬೇಕು ಅಂತ ಅನಿಸುತ್ತೆ.
ಇನ್ನು ಹೆಂಗಿತ್ತು ದೇವಸ್ಥಾನದೆಲ್ಲ ಈ ಥರ ಹೋಗಿ ಮನೆಗೆ ವಾಪಸ್ ಬಂದು ಇನ್ನು ನಾ ಮಾಡಿಟ್ಟಿದ್ನಲ್ವ ಕೇಕು, ಆ ಕೇಕ್ ಕಟ್ಟಿಂಗ್ ಟೈಮು ಮರ್ತೇ ಬಿಟ್ಟಿದ್ದೀವಿ ಕೇಕ್ ಕಟ್ ಮಾಡೋದ. ಇವಾಗ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಕೂತ್ವಿ. ಇಷ್ಟ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಹೇಗಿತ್ತು, ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ನು ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನಗೆ ವಾಟ್ಸಪ್ಪಲ್ಲಿ ಅದರಲ್ಲೆಲ್ಲರೂ ಕಮೆಂಟ್ ಮಾಡಿ ನನಗೆ ವಿಶ್ ಮಾಡಿದಾರೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನೀವು ವಿಶ್ ಮಾಡಿದ್ದಕ್ಕೆ. ಹೀಗೆ ನಮ್ಮ ಮೇಲೆ ನಿಮ್ಮ ಬ್ಲೆಸ್ಸಿಂಗ್ ಇರಲಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಮೇಲೂ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಒಳ್ಳೊಳ್ಳೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಇವತ್ತಿನ ದಿನ ಅಂತ ಹೇಳಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ, ಹೋಗಿ ಬರ್ತೀನಿ. ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಹಾಗೆ ನನಗೆ ವಿಶ್ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದೊಂದಿಗೆ.